ಅದು 2010ನೇ ಇಸ್ವಿ. ಉದಯ ಟಿ ವಿಯಲ್ಲಿ ಸೀತೆ ಎನ್ನುವಂತಹ ಧಾರಾವಾಹಿ ಪ್ರಸಾರ ಆಗ್ತಾ ಇತ್ತು. ಆ ಟೈಮು ಯಾವಾಗ ಬರುತ್ತೆ ಅಂತ ವೀಕ್ಷಕರೆಲ್ಲ ಕಾಯ್ತಾ ಕೂತಿದ್ರು. ಚಿಕ್ಕ ಮಕ್ಕಳಿಂದ ವೃದ್ಧರವರೆಗೆ ಎಲ್ಲರೂ ಆ ಸೀರಿಯಲನ್ನು ನೋಡ್ತಾ ಇದ್ರು. ಆ ಸೀರಿಯಲಲ್ಲಿ ರಾಮ ಸೀತೆಯನ್ನು ನೋಡಿ ನಿಜವಾಗ್ಲೂ ನಾವು ದೇವರನ್ನ ನೋಡ್ತಾ ಇದ್ದೀವಿ ಅಂತ ಹೇಳಿ ಸಾಕಷ್ಟು ಜನ ಕೈ ಮುಗಿತಾ ಇದ್ದಂತಹ ಉದಾಹರಣೆ ಕೂಡ ಇದೆ. ನಾನು 14 ವರ್ಷ ಆದಮೇಲೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಸಾಕಷ್ಟು ಜನರಿಗೆ ಡೌಟ್ ಇರ್ಬೋದು. ಹೌದು, ಒಂದು ಕಾರಣ ಇದೆ. 14 ವರ್ಷದ ನಂತರ ಈ ಧಾರಾವಾಹಿಯ ನಟ ಅಂದರೆ ಶ್ರೀರಾಮ ಪಾತ್ರದಲ್ಲಿ ಅಭಿನಯಿಸಿದಂತಹ ನಟ ಅಮಿತ್ ಭಾರ್ಗವ್ ಅವರು ಕನ್ನಡಕ್ಕೆ ಬಂದಿದ್ದಾರೆ. ಯಾಕೆ ಕನ್ನಡಕ್ಕೆ ಬಂದಿದ್ದೀರಾ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಇವರು ಕನ್ನಡದಲ್ಲಿ ಫಸ್ಟ್ ಟೈಮ್ ಇಂಟರ್ವ್ಯೂನ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಕರೆಗೆ ಹೋಗ್ಬಿಟ್ಟು 14 ವರ್ಷ ಆದಮೇಲೆ ಕನ್ನಡದಲ್ಲಿ ಒಂದು ಇಂಟರ್ವ್ಯೂ ಕೊಡ್ತಾ ಇದ್ದೀರಾ. ಆ್ಯಂಡ್ ಕನ್ನಡದಲ್ಲಿ ಪ್ರಾಜೆಕ್ಟ್ ಕೂಡ ನೀವು ಮಾಡಿರಲಿಲ್ಲ. ಹೌದು, ಯಾವ ಪ್ರಾಜೆಕ್ಟು ಮಾಡಿರಲಿಲ್ಲ. ಬಿಗ್ ಬಾಸ್ ಬಿಟ್ಟು ಬಿಗ್ ಬಾಸಲ್ಲಿ ನಾನು ವಾಯ್ಸ್ ಮಾತ್ರ ಕೊಟ್ಟಿದ್ದು 2014ನಲ್ಲಿ. ಬಟ್ ಅದಾದಮೇಲೆ ಕನ್ನಡದಲ್ಲಿ ನಾನು ಮಾಡೋಕ್ಕೆ ಒಂದು ಅವಕಾಶನೇ ಸಿಕ್ಕಿಲ್ಲ. 14 ವರ್ಷ ರಾಮ ವನವಾಸ ಹೋದ, ಆದರೆ ನಾನು ಚೆನ್ನೈಗೆ ಹೋದೆ. ಅಲ್ಲಿ ನಾನು ಸಾಕಷ್ಟು ಪಿಕ್ಚರ್ಗಳಲ್ಲಿ ಆ್ಯಡ್ಸು ಮತ್ತು ಸೀರಿಯಲ್ಗಳಲ್ಲೆಲ್ಲ ಆ್ಯಕ್ಟ್ ಮಾಡಿದೆ ನಾನು. ಓಕೆ, ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಿದ್ದಕ್ಕೆ ನ್ಯೂಸ್ 18 ಕನ್ನಡ ವತಿಯಿಂದ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್. ಥ್ಯಾಂಕ್ ಯು. ಓಕೆ, ಶ್ರೀರಾಮ ಏನೊಂದು ಕ್ಯಾರೆಕ್ಟರ್ ಇದೆ, ತುಂಬ ಜನರಿಗೆ ಇಷ್ಟ ಆಗಿರುವಂಥದ್ದು. ಹೌದು ಹೌದು. ಈ ಪಾತ್ರ ನಿಮಗೆ ಹೇಗೆ ಸಿಕ್ತು? ಈ ಪಾತ್ರ ಆ್ಯಕ್ಚುಲಿ ನಾನು ಒಂದು ನಾಟಕ ತಂಡದಲ್ಲಿದ್ದೆ. ಇವರು ಬಿ ಜಯಶ್ರೀ ನಾಟಕ ತಂಡದಲ್ಲಿ ನಾನು ಆ್ಯಕ್ಟ್ ಮಾಡ್ತಾ ಇದ್ದೆ. ಸದಾರಮ್ಮೆ ಅಂತ ಒಂದು ನಾಟಕ, ತುಂಬ ಫೇಮಸ್ ಆಗಿದ್ದು ಒಂದು ನಾಟಕ. ಆ ನಾಟಕದಲ್ಲಿ ನಾನು ಮೇನ್ ಪಾತ್ರ ಮಾಡ್ತಾ ಇದ್ದೆ. ಅದರಲ್ಲಿ ಹಾಡೋದು ಎಲ್ಲ ಸಾಕಷ್ಟು ಅಭಿನಯ. ಚಿಕ್ಕ ಹುಡುಗ, ನಾನು ಲಾ ಓದ್ತಾ ಇದ್ದೆ ಆವಾಗ 21-22 ಆ ಏಜ್ ಟೈಮಲ್ಲಿ. ಆವಾಗ ನನ್ನ ನೋಡಿ ಸರಿ ನೀನು ಒಂದು ಆಡಿಷನ್ ಕೊಡು, ನಾವು ರಾಮಾಯಣ ಸೀರಿಯಲ್ ಮಾಡ್ತಿದ್ದೀವಿ ಅಂತ ಹೇಳಿ ಕರೆದ್ರು. ನಾನು ಆಡಿಷನ್ ಕೊಟ್ಟೆ. ರಾಮನ ಪಾತ್ರಕ್ಕೆ ನಾನು ಆಡಿಷನ್ ಕೊಟ್ಟೆ. ಆದರೆ ನಂಗೆ ರಾಮನ ಪಾತ್ರ ಎಲ್ಲ ನಂಗೆ ಹೇಗೆ ಸಿಗತ್ತೆ? ನಾನು ಅದಕ್ಕೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರೋರನ್ನ ತೊಗೊತಾರೆ, ನನ್ನನ್ನು ಯಾಕೆ ತೊಗೊಂಡು ಆವಾಗ ಇಷ್ಟು ಚಿಕ್ಕ ಹುಡುಗ ನನ್ನನ್ನು ಯಾಕೆ ತೊಗೊತಾರೆ ಅಂತ ಅನ್ಕೊತಾ ಇದ್ದೆ. ನೋಡಿದ್ರೆ ಒಂದಿನ ಫೋನ್ ಮಾಡಿ, ನೀವು ಸೆಲೆಕ್ಟ್ ಆಗಿದ್ದೀರಾ? ಯಾವ ಪಾತ್ರ ಸರ್? ರಾಮನ್ ಪಾತ್ರಪ್ಪ ಅಂತ ಹೇಳಿದ್ರು. ಅಯ್ಯೋ, ನನ್ಗೆ ಏನು ಹೇಳೋದು ಗೊತ್ತಾಗಿಲ್ಲ. ನಾನು ಫಸ್ಟ್ ಟೈಮ್ ಆನ್ ಸ್ಕ್ರೀನ್. ಅಲ್ಲಿ ತನಕ ನಾನು ಸ್ಕ್ರೀನಲ್ಲಿ ನಾನು ಏನೂ ಮಾಡಿರಲಿಲ್ಲ. ಸೊ ಓಕೆ, ಏನೋ ಗೊತ್ತಾಗಲಿಲ್ಲ ನನಗೆ. ಸರಿ ಮಾಡೋದು ಹೇಗೆ, ನನಗೆ ಎಕ್ಸ್ಪೀರಿಯೆನ್ಸ್ ಇಲ್ಲದೆ ಹೋದ್ರೂ ಪರವಾಗಿಲ್ಲ, ನಾನು ಮಾಡ್ತೀನಿ ಅಂತ ನಿರ್ಧಾರ ಮಾಡಿ ಮಾಡೋಕ್ಕೆ ಶುರು ಮಾಡಿದ ಮೇಲೆ ನನ್ನ ಜೀವನನೇ ಕಂಪ್ಲೀಟ್ಲಿ ಚೇಂಜ್. ಮೈ ಲೈಫ್ ವಾಸ್ ಕಂಪ್ಲೀಟ್ಲಿ ನೆವರ್ ದ ಸೇಮ್ ಆಫ್ಟರ್ ದಟ್. ಓಕೆ, ಸೀತೆ ಧಾರಾವಾಹಿ ಆದಮೇಲೆ ನೀವು ಕನ್ನಡದಲ್ಲಿ ಎಲ್ಲೂ ಕಾಣಿಸ್ಕೊಂಡಿರಲಿಲ್ಲ. ಸಾಕಷ್ಟು ಜನ ಅನ್ಕೊಂಡ್ಬಿಟ್ರು ಮೋಸ್ಟ್ಲಿ ಬೇರೆ ಭಾಷೆಯವ್ರು ಯಾರಾದರೂ ಆ್ಯಕ್ಟ್ ಮಾಡಿರ್ಬೋದೇನೋ ರಾಮನ್ ಕ್ಯಾರೆಕ್ಟರಲ್ಲಿ, ಆಮೇಲೆ ಎಲ್ಲೂ ಕಾಣಿಸ್ಕೊಂಡೇ ಇಲ್ವಲ್ಲ ಇವರು ಅಂತ. ಹೌದು, ನಾನು ಆ್ಯಕ್ಚುಲಿ ಮೈಸೂರು ಹುಡುಗಾನೆ, ನಾನು ಕನ್ನಡದವನೇ. ಆ್ಯಂಡ್ ಆ ಡೌಟ್ ಬರೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನನ್ನ ವಾಯ್ಸಲ್ಲೇ ನಾನು ಆ್ಯಕ್ಟ್ ಮಾಡ್ತಿದ್ದೆ. ಇಟ್ ವಾಸ್ ಸೊ ಅದು ಡಬ್ಬಿಂಗ್ ಅಲ್ಲ, ಪ್ರಾಂಪ್ಟಿಂಗ್ ಅಲ್ಲ, ಏನೂ ಅಲ್ಲ. ಸೊ ಅಲ್ಲಿ ಕೊಟ್ಟಿದ್ದ ಡೈಲಾಗ್ಸ್ನ ಹಾಗೆ ಹೇಳಬೇಕಾಗಿತ್ತು. ಅದನ್ನು ಸೊ ಸ್ಟೇಜಲ್ಲಿ ಹ್ಯಾಂಗೆ ಆ್ಯಕ್ಟ್ ಮಾಡ್ತೀವೋ ಹಾಗೆ ಅದೇ ಥರ ಮಾಡಬೇಕಾಗಿತ್ತು. ಸ್ವಲ್ಪ ತಪ್ಪು ಮಾಡಿದ್ರೂ ಮತ್ತೆ ರೀಟೇಕ್ ಮಾಡಬೇಕಾದ ಒಂದು ಸಂದರ್ಭ ಇತ್ತು. ಸೊ ನಾನೇ ವಾಯ್ಸ್ ಕೊಟ್ಟಿದ್ದು ಬೇರೆ. ಐ ಆಮ್ ನಾಟ್ ಫ್ರಮ್ ಎನಿ ಅದರ್ ಸ್ಟೇಟ್. ನಾನು ಕನ್ನಡದ ಹುಡುಗ. ನಾನು ಮೈಸೂರಲ್ಲಿ ಹುಟ್ಟಿದ್ದು, ಬೆಂಗಳೂರಲ್ಲಿ ಬೆಳೆದಿದ್ದು. ಓಕೆ, ನೀವು ಎಷ್ಟೇ ಚೆನ್ನಾಗಿರಿ ಅಂದರೆ ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಈ ಥರ ದೇವ್ರ ಕ್ಯಾರೆಕ್ಟರ್ ಮಾಡಬೇಕು ಅಂತಂದಾಗ ಎಲ್ಲರಿಗೂ ಸೂಟ್ ಆಗಲ್ಲ. ಮೇಕಪ್ ಹಾಕಿ ನಿಂತಾಗ ಆ ಒಂದು ದೈವಿಕ ಕಳೆ ಕಾಣಿಸ್ಬೇಕು ಮುಖದಲ್ಲಿ. ನೀವು ಕನ್ನಡದಲ್ಲಿ ಸೀತೆಯಲ್ಲಿ ರಾಮನಾಗಿ ಆಕ್ಟ್ ಮಾಡಿದ್ರಿ, ಆಮೇಲೆ ಬೇರೆ ಭಾಷೆಯಲ್ಲಿ ಕೃಷ್ಣನಾಗಿ ಕೂಡ ಕಾಣಿಸ್ಕೊಂಡ್ರಿ. ಎಷ್ಟು ಖುಷಿ ಇದೆ ಈ ರೀತಿಯ ಒಂದು ಅವಕಾಶ ಸಿಗೋದಕ್ಕೆ. ನಿಜ, ಅದು ಹೇಗೆ ನನ್ನನ್ನು ನೋಡಿದ ತಕ್ಷಣ ಓಕೆ ನಾನು ಸ್ವಲ್ಪ ಉದ್ದಾಗಾತ್ರ ಇದ್ದೀನಿ, ಆಜಾನುಬಾಹು ಅಂತ ಹೇಳಿ ಆ ಪಾತ್ರ ನಂಗೆ ಸಿಕ್ಕಿದ್ದು ಇಟ್ ಇಸ್ ಕಂಪ್ಲೀಟ್ಲಿ ಮೈ ಲಕ್. ಇಲ್ಲಾಂದರೆ ನಂಗೆ ಆ ಥರ ಸಿಗ್ತಿರ್ಲಿಲ್ಲ. ಸೊ ಅದೇನೋ ನನ್ನ ಮುಖದಲ್ಲಿ ಅದೇನೋ ಇದೆ ಅಂತೆಲ್ಲ ಹೇಳೋರು ಕಾಸ್ಟಿಂಗ್ ಮಾಡುವಾಗ ನನಗೆ ಹೇಳ್ತಿದ್ರು. ನನಗೇನು ಗೊತ್ತಾಗ್ತಿರ್ಲಿಲ್ಲ. ಅವ್ರು ಹೇಳಿದ್ರು, ಹೌದಾ ನಾನು ಸೂಟ್ ಆಗ್ತೀನಿ, ತುಂಬ ಖುಷಿ ನನಗೆ. ಯಾಕೆಂದರೆ ಈ ಥರ ಪಾತ್ರ ಯಾರಿಗೂ ಸಿಗಲ್ಲ. ಅದು ಒಂದು ಇಟ್ಸ್ ಮೋರ್ ದೆನ್ ಲಕ್, ಇಟ್ ಇಸ್ ಡಿವೈನ್ ಐ ಫೀಲ್. ಸೊ ನನಗೆ ಆ ಟೈಮಲ್ಲಿ ಸಿಕ್ಕಿದ್ದು. ನನಗೆ ಒಳ್ಳೆ ಟ್ರೈನಿಂಗ್ ಸಿಕ್ತು. ಸ್ಟೇಜ್ ಆದಮೇಲೆ
ಸ್ಕ್ರೀನಲ್ಲಿ ಹೇಗೆ ಆ್ಯಕ್ಟ್ ಮಾಡಬೇಕು, ಲೈಟ್ನ ಹೇಗೆ ತೊಗೊಂಡು ಲೈಟ್ ಫೇವರ್ ಮಾಡಬೇಕು, ಕ್ಯಾಮ್ರಾ ಫೇವರ್ ಮಾಡಬೇಕು, ಮತ್ತು ಡೈಲಾಗ್ನ ಹೇಗೆ ಕ್ಲೋಸಪ್ಪಲ್ಲಿ ಹೇಗೆ ಹೇಳೋದು, ವೈಡ್ ಶಾರ್ಟಲ್ಲಿ ಹೇಗೆ ಹೇಳೋದು, ಅವಾಗ ಏನೂ ಗೊತ್ತಿರಲಿಲ್ಲ. ಅವಾಗ ಅನಂತ್ ವೇಲು ಸರು, ರಮೇಶ್ ಪಂಡಿತ್ ಸರ್ ಎಲ್ಲ ಅಷ್ಟು ದಿಗ್ಗಜರು. ಇಷ್ಟಿಷ್ಟು 2 ಪೇಜ್ ಡೈಲಾಗ್ ಕೊಟ್ಟರು ಒಂದು 5-10 ನಿಮಿಷ ಕೂತ್ಕೊಂಡು ಓದೋರು, ಒಂದು ಸ್ವಲ್ಪ ಹಾಗೆ ಕಣ್ಮುಚ್ಕೊಂಡು ಯೋಚನೆ ಮಾಡೋರು, ಹಾಗೆ ಹೇಳ್ಬಿಡೋರು. ಅಷ್ಟು ಚೆನ್ನಾಗಿ ಹೇಳೋರು. ನೀವು ಸರ್ ನೀವು ಹೇಗೆ ಹೇಳ್ತೀರಾ ಸರ್, ನಂಗೆ ಗೊತ್ತಾಗ್ತಾನೆ ಇಲ್ಲ. ನಂಗೆ ಯಾವ ಡೈಲಾಗು ನಂಗೆ ನಮ್ಮಿಬ್ಬರಿಗೂ, ನಾನು ವಲ್ಲಭ ಆಗ ಹೊಸಬ್ರು, ಅಟ್ಲೀಸ್ಟ್ ವಲ್ಲಭ್ ಸಾಕಷ್ಟು ನಾಟಕಗಳಲ್ಲಿ ಮಾಡಿದ್ದ, ಅವನಿಗೆ ಒಳ್ಳೆ ಪರಿಚಯ ಇತ್ತು. ಆದ್ರೂ ಇಬ್ಬರು ಹೊಸಬ್ರೆ, ಶರ್ಮಿಳಾನು ಹೊಸಬ್ಳೆ. ಸೊ 3 ಜನನೂ ಹೊಸಬ್ರು, ಏನೂ ಗೊತ್ತಿರಲಿಲ್ಲ. ಶರ್ಮಿಳಾ ವಲ್ಲಭ್ ಅಂತೂ ಸಾಕಷ್ಟು ಮ್ಯಾನೇಜ್ ಮಾಡೋದು, ಚೆನ್ನಾಗಿ ಡೈಲಾಗ್ ಹೇಳಿ. ನಾನು ತುಂಬ ಕಷ್ಟಪಟ್ಟೆ. ಸೊ ಇವ್ರನ್ನೆಲ್ಲ ನೋಡುವಾಗ ಹೇಗೆ 2 ಪೇಜ್ ಡೈಲಾಗ್ನ ಹೇಗೆ ಅಷ್ಟು ಚೆನ್ನಾಗಿ ಹೇಳ್ತೀರಾ, ಒಂದು ತಪ್ಪು ಕೂಡ ಮಾಡ್ದೇನೆ ಹೇಗೆ ಹೇಳ್ತೀರಾ, ಅವ್ರನ್ನ ನೋಡಿದಾಗ ನಾನು ಅಷ್ಟು ಚೆನ್ನಾಗಿ ಮಾಡಬಲ್ಲೆ ನಾನು ಇಸ್ ಇಟ್ ಪಾಸಿಬಲ್, ನನ್ನ ಕೈಯಲ್ಲಿ ಅಷ್ಟು ಚೆನ್ನಾಗಿ ಮಾಡೋಕ್ಕೆ ಸಾಧ್ಯನಾ ಅಂತ ನಾನು ಯೋಚನೆ ಮಾಡ್ತಿದ್ದೆ. ಸೊ ಅದು ಒಂದು ಒಳ್ಳೆ ಟ್ರೈನಿಂಗ್ ಗ್ರೌಂಡ್ ಆಗಿತ್ತು ನನಗೆ. ಆ್ಯಂಡ್ ಜನರ ಪ್ರೀತಿ ನಿಜವಾಗ್ಲೂ ಐ ರಿಯಲಿ ಫೀಲ್ ಐ ವಾಸ್ ಬ್ಲೆಸ್ಡ್ ವಿತ್ ದಟ್ ರೋಲ್. ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ, ಸೀತೆ ಒಂದು ಕ್ಯಾರೆಕ್ಟರ್ಲಿ ಶರ್ಮಿಳಾ ಚಂದ್ರಶೇಖರ್ ಅವರು ಆ್ಯಕ್ಟ್ ಮಾಡಿದ್ದಾರೆ. ಅವರು ಬೇರೆ ಪಾತ್ರಕ್ಕೆ ಆಡಿಷನ್ ಕೊಟ್ಟಿದ್ರು, ಸೀತೆ ಕೊಟ್ಟಿರ್ಲಿಲ್ಲ. ಅವರು ಬೇರೆ ಪಾತ್ರಕ್ಕೆ ಆಡಿಷನ್ ಕೊಟ್ಟರು. ಆಮೇಲೆ ಆಡಿಷನ್ ಅಲ್ಲಿ ಅವರ ನೋಡಿ ಇಲ್ಲ ಇವರು ಸೀತೆಗೆ ಸೂಟ್ ಆಗ್ತಾರೆ ಅಂತ ಹೇಳಿ ಆಮೇಲೆ ಮತ್ತೆ ಚೇಂಜ್ ಮಾಡಿಸಿದ್ದಾರೆ. ಓಕೆ ಓಕೆ ಇದಾಗಿ ಆ್ಯಕ್ಚುಲಿ 14 ವರ್ಷ ಆಗೋಯ್ತಲ್ಲ, ನಾನು 2010 16 ವರ್ಷ. ಸೊ ನನಗೆ ಸಾಕಷ್ಟು ವಿಷಯ, ಐ ಥಿಂಕ್ ಶಿ ಟೋಲ್ಡ್ ಮಿ ಈ ಥರ ಬೇರೆ ಪಾತ್ರಕ್ಕೆ ನಾನು ಬಂದಿದ್ದು. ಬಟ್ ನಾನು ಆ್ಯಕ್ಚುಲಿ ರಾಮನ್ ಪಾತ್ರಕ್ಕೆ ನಾನು ಆಡಿಷನ್ ಕೊಟ್ಟಿಲ್ಲ ಅನ್ಸುತ್ತೆ. ನಾನು ಬೇರೆ ಯಾವುದೋ ಐ ಥಿಂಕ್ ಇಂದ್ರನ್ ಪಾತ್ರಕ್ಕೋ ಯಾವುದೋ ಒಂದು ಪಾತ್ರಕ್ಕೆ ನಾನು ಆಡಿಷನ್ ಮಾಡಿದ್ದು. ಬಟ್ ರಾಮನ್ ಪಾತ್ರಕ್ಕೂ ಆಡಿಷನ್ ಮಾಡಿಸಿಸ್ತಿದ್ರು. ಸೊ ನನಗೆ ಆ್ಯಕ್ಚುಲಿ ಜ್ಞಾಪಕ ಇಲ್ಲ. ಬಟ್ ಐ ಡೋಂಟ್ ಥಿಂಕ್ ನಾನು ರಾಮನ್ ಪಾತ್ರಕ್ಕೇನೆ ನಾನು ಆಡಿಷನ್ ಮಾಡಿದ್ದ ಅಂತ. ಸೊ ಎಲ್ಲರನ್ನೂ ನಮ್ಮನ್ನು ಕರ್ಸ್ಕೊಂಡಿದ್ದು, ಓಕೆ ಮಾಡಿ ತೋರಿಸು, ನೀನು ಏನು ಮಾಡ್ತೀಯ ಅಂತ ತೋರಿಸು, ಅದನ್ನು ನೋಡೋಣ, ಚೆನ್ನಾಗಿ ಮಾಡಿದ್ರೆ ಒಳ್ಳೆ ಪಾತ್ರ ಕೊಡ್ತೀವಿ. ಅದೇನೋ ಸೂಟ್ ಆಗೋಯ್ತು, ನಮಗೂ ಆ ಒಳ್ಳೆ ಪಾತ್ರ ಸಿಕ್ತು. ಓಕೆ, ನಾನು ಆರಂಭದಲ್ಲೇ ಹೇಳಿದೆ, ಟಿವಿ ನೋಡ್ಕೊಂಡು ಒಂದಷ್ಟು ಜನ ದೇವರು ಅಂತ ಹೇಳಿ ಕೈ ಮುಗಿತಾ ಇದ್ರು ಅಂತ. ನಿಮಗೆ ಆ ಥರದ ಅನುಭವ ಆಗಿದೆಯಾ? ಅಂದರೆ ಹೊರಗಡೆ ಹೋದಾಗ ಜನರು ಸಿಕ್ಕಾಗ? ಇಲ್ಲ, ಆ ಥರ ಅನುಭವ ಆಗಿಲ್ಲ. ಒಂದ್ಸತಿ ನಾನು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿದ್ದಾಗ ನನ್ನ ನೋಡಿ ಇವ್ರು ರಾಮರು ಅಂತ ಹೇಳಿ ನನ್ನನ್ನು ಕರ್ಕೊಂಡೋಗಿ ಒಳ್ಳೆ ದರ್ಶನ ಕೊಡಿಸಿದ್ರು. ಆ ಪುಣ್ಯಾತ್ಮ, ಅದು ಮಾತ್ರ ನಡೆದಿದ್ದು ನನ್ನ. ಬಟ್ ಅದಾದಮೇಲೆ ಅವಾಗೆಲ್ಲ ಅಷ್ಟೊಂದು ಇನ್ಸ್ಟಾಗ್ರಾಮು ಏನೂ ಇರಲಿಲ್ವಲ್ಲ ಆ ಟೈಮಲ್ಲಿ. ಸೊ ಈ ಸೀರಿಯಲ್ ಎಷ್ಟು ಜನರ ಮನಸ್ಸನ್ನು ಮುಟ್ಟಿದೆ ಅನ್ನೋದು ನನಗೆ ಗೊತ್ತೇ ಆಗ್ತಿರ್ಲಿಲ್ಲ ಆ ಟೈಮಲ್ಲಿ. ಸೊ ಓಕೆ, ನಾನೇನೋ ಮಾಡ್ತಾ ಇದ್ದೀನಿ, ಕೆಲವು ಜನ ನೋಡ್ತಾ ಇದ್ದಾರೆ ಅನ್ನೋ ಒಂದು ಇದರಲ್ಲಿ ಇದ್ದೆ ನಾನು. ಈಗಲೇ ಆ್ಯಕ್ಚುಲಿ ಅದ್ರದ್ದು ಏನು ಇಂಪ್ಯಾಕ್ಟ್ ಅನ್ನೋದು ಈಗಲೇ ಗೊತ್ತಾಗ್ತಾ ಇರೋದು. ಈಗ ರಾಮಾಯಣ ಮೂವಿನೂ ಬರ್ತಾ ಇದೆ. ಆ ಮೂವಿ ಬರೋವಾಗ ಎಷ್ಟೊಂದು ಜನ ಕಂಪೇರ್ ಎಲ್ಲ ಮಾಡ್ತಾ ಇದ್ದಾರೆ. ಈ ರಾಮ, ಈ ಸೀತೆ, ಈ ಲಕ್ಷ್ಮಣ ಅಂತೆಲ್ಲ ಸಾಕಷ್ಟು ಕಂಪ್ಯಾರಿಸನ್ ಎಲ್ಲ ಮಾಡ್ತಾ ಇದ್ರು. ಅಷ್ಟು ಜನ ನೋಡಿದಾರ, ಅಷ್ಟೊಂದು ಇಂಪ್ಯಾಕ್ಟ್ ಇತ್ತ ಅನ್ನೋದು ನನಗೆ ಈಗ ಗೊತ್ತಾಗ್ತಾ ಇದೆ. ಸೊ ಅವಾಗ ಆ ಥರ ಏನೂ ನಡೀತಿರ್ಲಿಲ್ಲ. ನನ್ನ ಕಾಲಿಗೆ ಬಂದು ನಮಸ್ಕಾರ ಮಾಡಾತ್ರಿ ಏನೂ ನಡೀತಿರ್ಲಿಲ್ಲ. ಅವಾಗ ಗೊತ್ತೂ ಆಗ್ತಿರ್ಲಿಲ್ಲ ನನಗೆ. ಓಕೆ, ಶರ್ಮಿಳಾ ಅವರು ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾರೆ, ಅವರು ಅಂದರೆ ಯೂಶ್ವಲ್ ದಿನಗಳಲ್ಲಿ ಜೀನ್ಸ್ ಪ್ಯಾಂಟು ಟೀ ಶರ್ಟ್ ಹಾಕಿದಾಗ ಒಬ್ರು ಲೇಡಿ ಬಂದು ಬಾಯಿಗೆ ಬಂದಂಗೆ ಬೈದ್ರಂತೆ. ನೀನು ಸೀತೆ ಯಾಕೆ ಈ ರೀತಿ ಎಲ್ಲ ಡ್ರೆಸ್ ಹಾಕ್ತೀಯಾ, ಹಾಗೆ ಹೀಗೆ ಅಂತೆಲ್ಲ ಸಿಕ್ಕಾಪಟ್ಟೆ ಬೈದ್ರಂತೆ. ಆ ಧಾರಾವಾಹಿ ಮುಗಿದೊಂದು ಆಲ್ಮೋಸ್ಟ್ 1-2 ವರ್ಷದವರೆಗೂ ಅವರು ಮಾಡರ್ನ್ ಡ್ರೆಸ್ನ ಹಾಕೇ ಇಲ್ಲ. ಶರ್ಮಿಳಾ ಅವರು ಇದನ್ನ ನನ್ನ ಹತ್ರ ಶೇರ್ ಮಾಡಿದ್ರು ಒಂದು ಇಂಟರ್ವ್ಯೂದಲ್ಲಿ. ಇಲ್ಲ, ಯಾವಾಗಲೂ ಹೆಂಗಸರ ಮೇಲೆ ಒಂದು ಓಕೆ ಸೀತೆ ಮಾತೆ ಹಾಗೆ ಇರಬೇಕು ನೀವು, ಆ ಒಂದು ಇದ್ದೇ ಇರುತ್ತೆ. ಆ್ಯಂಡ್ ನನಗೂ ಇತ್ತು, ರಾಮರು ಇದು. ಬಟ್ ನಾನೇನು ಆ ಥರ ತುಂಬ ಮಾಡರ್ನ್ ಆಗೋ, ಅವಾಗ ನಾನು ಬೆಂಗಳೂರಲ್ಲಿ ಇರಲಿಲ್ಲ. ನಾನು ಚೆನ್ನೈಗೆ ಹೊರಟೋಗಿದ್ದೆ 2012ಅಲ್ಲಿ. ಈ ಧಾರಾವಾಹಿ ಮುಗಿಸಿದ ತಕ್ಷಣ ನಾನು ಚೆನ್ನೈಗೆ ಹೊರಟೋದೆ. ಅಲ್ಲಿ ಕೆಲವು ಆಪರ್ಚುನಿಟೀಸ್ ಬಂತು ಅಂತ ನಾನು ಅಲ್ಲಿ ತಮಿಳಲ್ಲಿ ಮಾಡೋಕ್ಕೆ ಶುರು ಮಾಡಿದೆ. ಬಟ್ ನನಗೂ ಆ ಫೀಲ್ ಇತ್ತು, ನನಗೂ ಅನಿಸ್ತು ಈ ಕ್ಯಾರೆಕ್ಟರ್ ಎಷ್ಟು ಮಹತ್ತಾಗಿದೆ. ಅದಕ್ಕೆ ಖಂಡಿತ ಎಲ್ಲರೂ ಅದನ್ನ ನೋಡ್ತಾರೆ. ಅದಕ್ಕೊಂದು ಜವಾಬ್ದಾರಿ ಬೇಕು. ಸ್ವಲ್ಪ ಇನ್ನೂ ಸ್ವಲ್ಪ ಗಂಭೀರವಾಗಿರಬೇಕು, ಏನೋ ಕೆಟ್ಟ ಮಾತಾಡಬಾರ್ದು, ಕೆಟ್ಟ ವಿಚಾರಗಳನ್ನ ಹೇಳಬಾರ್ದು. ಆ ಥರ ಎಲ್ಲ ನನ್ನಲ್ಲಿ ಆ ಜವಾಬ್ದಾರಿ ಬಂದಿತ್ತು. ನನಗೂ ವಲ್ಲಭ್ಗೂ ಶರ್ಮಿಳಾಗೂ ಆ ಟೈಮಲ್ಲಿ ಆ ಜವಾಬ್ದಾರಿ ಇತ್ತು, ಚೆನ್ನಾಗಿರಬೇಕು ಅಂತ. ಓಕೆ, ಈಗ ಧಾರಾವಾಹಿಯಲ್ಲಿ ಆ್ಯಕ್ಟ್ ಮಾಡುವಾಗ, ಅಂದರೆ ಈ ರೀತಿ ಪಾತ್ರಗಳಲ್ಲಿ ಆ್ಯಕ್ಟ್ ಮಾಡುವಾಗ ಪರ್ಟಿಕ್ಯುಲರ್ ಆಗಿ
ಶ್ರೀರಾಮನ ಗುಣಗಳು ಅಥವಾ ಸೀತೆಯ ಗುಣಗಳು, ಅವರ ವಿಚಾರಗಳನ್ನು ನಾವು ಕೇಳ್ತಾ ಇರ್ತೀವಿ ಡೈಲಾಗ್ ಮೂಲಕ. ಅವು ನಿಮ್ಮ ಮೇಲೆ ಪ್ರಭಾವ ಬೀರಿದ್ದಿದೆಯಾ? ನನಗೆ ಆ್ಯಕ್ಚುಲಿ ಸಾಕಷ್ಟಿತ್ತು. ಯಾಕೆಂದರೆ ನಾನು ಹೇಳಿದಾಗ ಅವಾಗೆಲ್ಲ ನನಗೆ ಬಿಫೋರ್ ಸೀತೆ ನನಗೆ ತುಂಬ ಕೋಪ ಬರೋದು, ಸಿಕ್ಕಾಪಟ್ಟೆ ಸಣ್ಣ ಸಣ್ಣ ವಿಚಾರಕ್ಕೆಲ್ಲ ನಂಗೆ ಕೋಪ ಬರೋದು, ಜಗಳ ಕಾಯ್ತಿದ್ದೆ ನನ್ನ ಫ್ಯಾಮ್ಲಿಯಲ್ಲಿ. ಅದರಿಂದ ತುಂಬ ಕೋಪಿಷ್ಟ. ಬಟ್ ನಮ್ಮ ಅಮ್ಮ ಹೇಳೋರು, ನಾ ಈ ಸೀತೆ ಧಾರಾವಾಹಿ ಶುರು ಆದಮೇಲೆ ನನ್ನ ಕೋಪ ಎಷ್ಟು ಕಡಿಮೆ ಆಗೋಯ್ತು, ತುಂಬ ಸ್ವಲ್ಪ ಪೀಸ್ಫುಲ್ ಆಗೋಗಿದೆ, ನಿನ್ನ ಜೊತೆ ಮಾತಾಡೋಕೆ ಇನ್ನೂ ಚೆನ್ನಾಗಿದೆ, ಇನ್ನೂ ನಾನು ಹೆದರ್ದೆ ನಿನ್ನ ಜೊತೆ ಮಾತಾಡ್ಬೋದು ಅಂತೆಲ್ಲ ನಮ್ಮ ಅಮ್ಮ ನನಗೆ ಹೇಳಿದ್ದಾರೆ. ನನಗೆ ಗೊತ್ತಿರಲಿಲ್ಲ ಈ ಥರ ಪ್ರಭಾವ ಎಲ್ಲ ನನ್ನ ಮೇಲೆ ಬೀರಿದೆ. ಆ್ಯಂಡ್ ನನಗೆ ಈಗಲೂ ನಂಗೆ ಚೆನ್ನಾಗಿ ಜ್ಞಾಪಕ ಇದೆ, ಆ ಶಿವಧನುಸ್ಸನ್ನ ಎತ್ತೋ ಸೀನ್ ಬಂತಲ್ಲ, ಆ ಟೈಮಲ್ಲಿ ನಿಜವಾಗ್ಲೂ ಹೇಳ್ತೀನಿ, ನೀವು ನಂಬ್ತಿರೋ ಬಿಡ್ತಿರೋ, ಅದನ್ನು ಎತ್ತೋವಾಗ ಅದು ಎತ್ತಿ ಅದನ್ನು ಟೈಮ್ ಮಾಡುವಾಗ ಅದು ಮುರಿತಲ್ಲ, ಅದು ಮುರಿಬೇಕಲ್ಲ, ಮುರಿಯುವಾಗ ಆ್ಯಕ್ಚುಲಿ ಗುಡುಗು ಮಿಂಚು ಬಂತು. ಎಕ್ಸಾಕ್ಟ್ಲಿ ಅಟ್ ದಟ್ ಸೆಕೆಂಡ್ ಅದು ಈ ಥರ ಬ್ರೇಕ್ ಆಗುತ್ತಲ್ಲ, ಆವಾಗ ಗುಡುಗು ಮಿಂಚು ಬಂತು. ಎಕ್ಸಾಕ್ಟ್ಲಿ ನಿಜವಾಗಿ ಎಲ್ಲರೂ ಒಂಥರ ಶಾಕ್ ಆಗೋದ್ವಿ, ಸೆಟ್ಟಲ್ಲಿ ಎಲ್ಲರೂ ಶಾಕ್ ಆಗೋದ್ವಿ, ಏನಪ್ಪ ಇದು ಈ ಥರ ಎಕ್ಸಾಕ್ಟ್ಲಿ ಅಟ್ ದಟ್ ಸೆಕೆಂಡ್ ಬಂತಲ್ಲ. ಅದು ಇದ್ರಲ್ಲಿ ಬಂತಾ ಇಲ್ಲೋ ಗೊತ್ತಿಲ್ಲ, ಬಟ್ ಅದು ಆಡಿಯೋಲ್ ರೆಕಾರ್ಡ್ ಆಗಿದೆ ಅದು. ಅದು ಮತ್ತೆ ಅದ್ರ ಮೇಲೆ ಮ್ಯೂಸಿಕ್ ಎಲ್ಲ ಹಾಕಿ ಆಬ್ವಿಯಸ್ಲಿ ಅದು ಕೇಳಿಸಲ್ಲ, ಬಟ್ ದೇರ್ ವಾಸ್ ಇನ್ ದಟ್ ಮೇನ್ ದೊಡ್ಡ ಶಾರ್ಟಲ್ಲಿ, ಒಂದು ವೈಡ್ ಶಾರ್ಟಲ್ಲಿ ಅದು ಕಮಿಟ್ ಆಗಿದೆ. ಅಷ್ಟು ಒಂದು ಪವರ್ಫುಲ್ ಅದು. ಓಕೆ. ಈಗ ದೇವರ ಆರಾಧನೆ ಮಾಡುವಾಗ ಅಥವಾ ಈಗ ಈ ರೀತಿಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಾಗ ನಮ್ಮ ಜೀವನದಲ್ಲಿ ಒಂದಷ್ಟು ಪವಾಡಗಳು, ಮಿರಾಕಲ್ ನಡೆಯುತ್ತೆ ಅಂತ ಕೆಲವರು ಹೇಳಿದ್ದುಂಟು. ಇದರ ಅನುಭವ ಏನಾದರೂ ಆಗಿದೆಯಾ? ಅದೇ ಇದನ್ನ ಹೇಳಿದ್ನಲ್ಲ, ಈ ಥರ ಒಂದು ಪವಾಡ, ನಿಜವಾಗ್ಲೂ ಅದು ಪವಾಡನೇ ನನ್ನ ಮನಸ್ಸಲ್ಲಿ. ಆ್ಯಂಡ್ ಮಿರಾಕಲ್ ಅಂತ ಹೇಳೋಕ್ಕಾಗಲ್ಲ, ಬಟ್ ನನ್ನಲ್ಲಿ ತುಂಬ ಚೇಂಜಸ್ ಇತ್ತು. ನಾನು ಜನರಲಿ ಕೆಟ್ಟ ಮಾತೇನು ಮಾತಾಡಲ್ಲ, ಬಟ್ ಆದ್ರೂ ಆ ಕೋಪ ಕಡಿಮೆ ಆಯಿತು. ಎಲ್ಲರ ಜೊತೆ ನಾನು ಮಾತಾಡುವಾಗ ನಾನು ತುಂಬ ಇನ್ನೂ ಕಂಫರ್ಟಬಲ್ ಮಾತಾಡೋಕ್ಕೆ ಶುರು ಮಾಡಿದೆ. ಆ್ಯಂಡ್ ಒಳ್ಳೆ ವಿಚಾರಗಳಿರ್ಬೇಕು. ಯಾರಾದರೂ ಬಂದು ಮಾತಾಡ್ತಾರಲ್ಲ, ಅವ್ನು ಹಾಗೆ ಅವ್ನು ಹೀಗೆ, ಬಟ್ ಅದನ್ನೆಲ್ಲ ಬಿಟ್ಬಿಟ್ಟು ಓಕೆ ಆ ಥರ ಮಾತಾಡಬಾರ್ದು, ಅವ್ರದ್ದೇ ಸಾಕಷ್ಟು ತೊಂದರೆಗಳಿರುತ್ತೆ, ಯಾಕೆ ಆ ಥರ ಎಲ್ಲ ಮಾತಾಡಬೇಕು, ಥರ ಶಾಂತ ಸ್ವರೂಪ ಅಂತ ಅದು ಸ್ವಲ್ಪ ನನ್ನಲ್ಲಿ ಬರೋಕ್ಕೆ ಶುರುವಾಗಿತ್ತು ಆ ಟೈಮಲ್ಲಿ. ಓಕೆ. ಸೀತೆ ಧಾರಾವಾಹಿ ಮಾಡುವಾಗ ಐ ಥಿಂಕ್ ನೀವು ಲಾ ಓದ್ತಾ ಇದ್ರಿ ಅಂತ ಅನ್ಸುತ್ತೆ. ಅದಾದ ನಂತರ ಚೆನ್ನೈಗೆ ಹೋಗ್ತೀರಾ, ಅಲ್ಲಿ ಸಾಕಷ್ಟು ಧಾರಾವಾಹಿಗಳನ್ನು ಒಂದಾದ್ಮೇಲೆ ಒಂದು ಧಾರಾವಾಹಿ ಮಾಡ್ಕೊಂಡು ಅಲ್ಲೇ ಬ್ಯುಸಿ ಆಗೋದ್ರಿ. ಯಾಕೆ ಕನ್ನಡಕ್ಕೆ ಬರಲಿಲ್ಲ ಮತ್ತೆ? ಆ ಅವಕಾಶ ನನಗೆ ಇಲ್ಲಿ ತನಕ ಬಂದಿಲ್ಲ. ನನಗೆ ಆ್ಯಕ್ಚುಲಿ ತುಂಬ ಆಸೆ, ನನ್ನ ತಾಯಿ ಭಾಷೆಯಲ್ಲಿ ನಾನು ಆ್ಯಕ್ಟ್ ಮಾಡಬೇಕು, ನನಗೆ ಒಂದು ಕನ್ನಡದಲ್ಲಿ ಮೂವೀಸ್ ಮಾಡಬೇಕು ಅಥವಾ ಯಾವುದಾದ್ರೂ ಒಳ್ಳೆಯ ಒಂದು ವೆಬ್ ಸೀರೀಸು ಏನೋ ಒಂದು ಮಾಡಲೇಬೇಕು ಅನ್ನೋ ಒಂದು ಹಂಬಲ ಯಾವಾಗಲೂ ನನ್ನ ಮನಸ್ಸಲ್ಲಿ ಇದ್ದೇ ಇತ್ತು. ಈಗ ಅದಕ್ಕೆ ಅವಕಾಶ ಬಂದರೆ ನಾನು ಖಂಡಿತ ಅದನ್ನು ಎರಡು ಕೈಯಲ್ಲಿ ಹಿಡಿದು ಅದನ್ನು ನಾನು ಖಂಡಿತ ಐ ವಿಲ್ ಟೇಕ್ ಇಟ್ ಫಾರ್ವರ್ಡ್. ಬಟ್ ಇಲ್ಲಿ ತನಕ ಆ ಥರ ಒಂದು ಒಳ್ಳೆ ಯಾಕೆಂದರೆ ನನಗೆ ಧಾರಾವಾಹಿ ಆಪರ್ಚುನಿಟೀಸ್ ಎಲ್ಲ ಬಂತು ಕನ್ನಡದಲ್ಲಿ, ಸಾಕಷ್ಟು ಬೇರೆ ಬೇರೆ ಚಾನಲ್ಗಳೆಲ್ಲ. ಬಟ್ ಆ ಟೈಮಲ್ಲಿ ಅದನ್ನು ತೊಗೊಳಕ್ಕೆ ಆಗಲಿಲ್ಲ, ಯಾಕೆಂದರೆ ನಾನು ಬೇರೆ ಧಾರಾವಾಹಿ ಮಾಡ್ತಿದ್ದೆ. ಆ್ಯಂಡ್ ಈಗ ನಾನು ಧಾರಾವಾಹಿ ಮಾಡೋದು ನಿಲ್ಲಿಸ್ಬಿಟ್ಟೆ, ಈಗ ಬರೀ ಪಿಕ್ಚರ್ಗಳು ಮಾಡ್ತಾಯಿದ್ದೀನಿ, ಪಿಕ್ಚರ್ಗಳು ವೆಬ್ ಸೀರೀಸ್ ಆ ಥರ ಮಾಡ್ತಾಯಿದ್ದೀನಿ. ಸೊ ಈಗ ನನಗೇನೋ ಒಂದು ನಂಬಿಕೆ, ಖಂಡಿತ ಕನ್ನಡದಲ್ಲಿ ನನಗೆ ಒಂದು ಕಾಲ್ ಬಂದೇ ಬರುತ್ತೆ. ಆ ಕಾಲ್ ನಾನು ಡೆಫಿನೆಟ್ಲಿ ನಾನು ಆನ್ಸರ್ ಮಾಡ್ತೀನಿ ಅನ್ನೋ ಒಂದು ನಂಬಿಕೆ ನಂದು ಇದೆ. ಅದು ಬೆಂಗಳೂರಲ್ಲಿ ಬಂದು ಸಾಕಷ್ಟು ತಮಿಳ್ ಪಿಕ್ಚರ್ ಎಲ್ಲ ನಾನು ಶೂಟ್ ಮಾಡಿದ್ದೀನಿ. ಇಲ್ಲಿರೋ ಸ್ಟುಡಿಯೋಗಳಲ್ಲಿ ಅಲ್ಲೆಲ್ಲ ನಾನು ತಮಿಳ್ ಪಿಕ್ಚರ್ ಶೂಟ್ ಮಾಡಿದ್ದೀನಿ, ಆದರೆ ನಾನು ಕನ್ನಡ ಪಿಕ್ಚರ್ ಶೂಟ್ ಮಾಡಿಲ್ಲ. ಕನ್ನಡ ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡಿದ್ದೀನಿ, ಆದರೆ ಕನ್ನಡದಲ್ಲಿ ಆಕ್ಟ್ ಮಾಡಿಲ್ಲ. ಕನ್ನಡದಲ್ಲಿ ಆದಷ್ಟು ಬೇಗ ನಿಮಗೆ ಅವಕಾಶ ಸಿಗ್ಲಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು. ನಿಮ್ಮ ತಂದೆ ತಾಯಿ ಇಬ್ರು ಬೆಂಗಳೂರಲ್ಲಿ ಇರ್ತಾರೆ, ನೀವು ಮನೆಗೆ ಬಂದಾಗ ಆಲ್ಮೋಸ್ಟ್ ಕನ್ನಡ ಚಾನಲ್ಗಳೇ ಪ್ಲೇ ಆಗ್ತಿರುತ್ತೆ ಆಲ್ಮೋಸ್ಟ್ ಟಿವಿಯಲ್ಲಿ. ಆಗ ನನಗೊಂದು ಅವಕಾಶ ಇರಬೇಕಿತ್ತು, ನಾನು ಕನ್ನಡದಲ್ಲಿ ಆಕ್ಟ್ ಮಾಡಬೇಕಿತ್ತು ಅಂತ ಹೇಳಿ ಅನ್ಸುತ್ತಾ ಆ ಒಂದು ಟೈಮಲ್ಲಿ ಪಶ್ಚಾತ್ತಾಪ? ನನ್ಗನ್ಸತ್ತೆ, ನಮ್ಮ ಅಮ್ಮಂಗೆ ತುಂಬಾ ಅನ್ಸುತ್ತೆ. ಏನು ಎಲ್ಲೆಲ್ಲೋ ನೀನು ಮರಾಠಿಯಲ್ಲಿ ಆಕ್ಟ್ ಮಾಡಿದ್ಯಾ, ಹಿಂದಿಯಲ್ಲಿ ಆಕ್ಟ್ ಮಾಡಿದ್ಯಾ, ತಮಿಳಲ್ಲಿ ಆಕ್ಟ್ ಮಾಡಿದ್ಯಾ, ತೆಲುಗಲ್ಲಿ ಆಕ್ಟ್ ಮಾಡಿದ್ಯಾ, ಯಾಕೋ ನೀನು ಇನ್ನೂ ಕನ್ನಡದಲ್ಲಿ ಮಾಡಿಲ್ಲ? ನನ್ಗೆ ಬರುತ್ತಮ್ಮ, ಒಳ್ಳೆ ಆಪರ್ಚುನಿಟಿ ಬಂದೇ ಅದು ಹೇಳ್ತಾರಲ್ಲ, ಕೆಲವೊಂದು ಇಟ್ಸ್ ಸಡನ್ಲಿ ಹ್ಯಾಪನ್ಸ್, ಎಲ್ಲ ಇಟ್ ಕಮ್ಸ್ ಟುಗೆದರ್, ಡಿವೈನ್ ಆರ್ಡೈನ್ಮೆಂಟ್ ಅಂತ ಹೇಳ್ತಾರಲ್ಲ. ನನಗೆ ಹೇಗೆ ರಾಮನ್ ಪಾತ್ರ ಸಿಕ್ತೋ ಅದೇ ಥರ ನನಗೆ ಈ ಥರ ನನ್ನ ಕನ್ನಡದಲ್ಲೂ ಒಂದು ಒಳ್ಳೆ ಆಪರ್ಚುನಿಟಿ ಸಿಗತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಸೊ ನಂಗೆ ಅದನ್ನ ನೆನೆಸ್ಕೊಂಡು ನನಗೇನು ಬೇಜಾರಿಲ್ಲ. ನನಗೆ ಕನ್ನಡದಲ್ಲಿ ಆಪರ್ಚುನಿಟಿ ಸಿಕ್ಕಿಲ್ಲ ಅಂತ ನೆನೆಸ್ಕೊಂಡು ನನಗೇನು ಬೇಜಾರಿಲ್ಲ. ಯಾಕೆಂದರೆ ಅದಕ್ಕೆ ಕರೆಕ್ಟಾಗಿ ಟೈಮ್ ಬರಬೇಕು.
ಆ್ಯಂಡ್ ನಾನು ತಮಿಳಲ್ಲಿ ಸಾಕಷ್ಟು ಕೆಲಸ ಮಾಡ್ತಿರುವಾಗ ಏನೋ ಒಂದು ಈ ಒಂದು ಪ್ರಿಯದರ್ಶನ್ ಸರ್ ಜೊತೆ ಒಂದು ಪಿಕ್ಚರ್ ಮಾಡ್ತಿರುವಾಗ ಇನ್ನೊಂದು ಯಾವುದೋ ಒಂದು ಆಪರ್ಚುನಿಟಿ ಬಂತು, ಅದನ್ನು ತೊಗೊಳಕ್ಕಾಗಲಿಲ್ಲ. ಸೊ ಬಿಕಾಸ್ ಆಫ್ ದ್ಯಾಟ್, ಸೊ ನನಗೆ ಬೇಜಾರಿಲ್ಲ, ನಂಬಿಕೆ ಇದೆ. ಓಕೆ, ಅದೇ ನಾನು ಮತ್ತೆ ಹೇಳ್ತೀನಿ, ಆದಷ್ಟು ಬೇಗ ನಿಮಗೆ ಕನ್ನಡದಲ್ಲಿ ಅವಕಾಶ ಸಿಗಲಿ ಅಂತ. ಥ್ಯಾಂಕ್ ಯು. ಸಿಗತ್ತೆ, ಖಂಡಿತ ಸಿಗತ್ತೆ, ನನಗೆ ನಂಬಿಕೆ ಇದೆ. ಅಂದ್ರೆ ಒಂದೆರಡು ದಿನ ಹೆಚ್ಚು ಕಡಿಮೆ ಆಗ್ಬೋದು, ಬಟ್ ಸಿಗತ್ತೆ. ಅದು ಟೈಮ್ ನಮ್ಮ ಕೈಯಲ್ಲಿ ಇಲ್ವಲ್ಲ, ಯಾವಾಗ ಏನು ಸಿಗತ್ತೆ ಅನ್ನೋದು ನಮ್ಮ ಕೈಯಲ್ಲಿಲ್ಲ. ಅದು ಎಲ್ಲ ಭಗವಂತ ಬರ್ದಿದ್ದು. ಸೊ ಯಾವಾಗ ತೀರ್ಮಾನಿಸ್ತಾನೋ ಅವ್ರು ಆವಾಗನೇ ನಂಗೆ ಸಿಗೋದು. ಬ್ಯಾಕ್ ಟು ಬ್ಯಾಕ್ ತಮಿಳ್ನಲ್ಲಿ ಸೀರಿಯಲ್ ಮಾಡಿದ್ರಿ, ರಿಯಾಲಿಟಿ ಶೋ ಮಾಡಿದ್ರಿ, ಜೊತೆಗೆ ಬಿಗ್ ಬಾಸ್ ತಮಿಳಲ್ಲಿ ಕಾಣಿಸ್ಕೊಂಡ್ರಿ, ಸೀಸನ್ 9 ಕೂಡ. ಹೌದು. ಈಗ ಹೇಳ್ತಿದ್ರಿ, ಈಗ ಜಸ್ಟ್ ಹೇಳಿದ್ರಿ ನಾನು ಧಾರಾವಾಹಿಗಳನ್ನ ನಿಲ್ಲಿಸಿದ್ದೀನಿ, ಸಿನಿಮಾ ಮಾಡ್ತಾ ಇದ್ದೀನಿ ಅಂತ. ಯಾಕೆ ಈ ನಿರ್ಧಾರ? ಯಾಕೆಂದರೆ ಅದು ಯಾವಾಗ ಚಿಕ್ಕ ವಯಸ್ಸು ಅಂತ ಹೇಳೋಕ್ಕಲ್ಲ, ನಾನು ಆಲ್ಮೋಸ್ಟ್ 18-19 ಇಯರ್ಸ್ ನಾನು ಸ್ಟೇಜ್ ಹತ್ತಿದ ಆ ಕ್ಷಣದಿಂದ ನಾನು ಮೂವೀಸಲ್ಲಿ ಆ್ಯಕ್ಟ್ ಮಾಡಬೇಕು, ಇದೇ ನಂದು, ದಿಸ್ ಇಸ್ ಮೈ ಮೇನ್ ಲೈಫ್ ಗೋಲ್ ಅಂತ ನಾನು ನಿರ್ಧಾರ ಮಾಡಿಬಿಟ್ಟೆ. ಸೊ ನನಗೆ ಈ ಮೂವೀಸ್ ಸೊ ಧಾರಾವಾಹಿನೇ ಮಾಡ್ತಿದ್ರೆ ಅವಾಗ ಮೂವೀಸ್ ಮಾಡೋಕ್ಕೆ ಅವಕಾಶ ಸಿಗದೆ ಹೋಗ್ಬೋದು ಯಾಕೆಂದರೆ ಧಾರಾವಾಹಿಯಲ್ಲಿ ಆ್ಯಕ್ಟ್ ಮಾಡುವಾಗ 10-15 ದಿನ ಅದರಲ್ಲೇ ಹೊರಟೋಗುತ್ತೆ. ಸೊ ಆ ಟೈಮಲ್ಲಿ ಯಾರಾದರೂ ಪಿಕ್ಚರ್ಗೆ ಕರೆದ್ರೆ ನಾನು ಆಗದಿರ್ಬೋದು. ಸೊ ಅದಕ್ಕೆ ಸರಿ, ಧಾರಾವಾಹಿ ನಿಲ್ಸಿದ್ರೇ ಈ ದೋಣಿಯಿಂದ ಕಾಲೆತ್ತಿ ನಾನು ನೀರಲ್ಲಿ ನಾನು ಕಾಲಿಟ್ಟರೆ ಮಾತ್ರ ಇನ್ನೊಂದು ದೋಣಿ ಬರುತ್ತೆ ಅನ್ನೋ ಒಂದು ಇದರಲ್ಲಿದೆ. ಸೊ 2 ದೋಣಿಯಲ್ಲೂ ನಾನು ಕಾಲಿಟ್ಕೊಂಡು ನಾನು ಪಯಣ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಕ್ಲಾರಿಟಿ ಬಂದ್ಬಿಡ್ತು. ಸೊ ಇದನ್ನು ಬಿಡಲೇಬೇಕು. ಅದಾದಮೇಲೆ ನಾನು ಆವಾಗಲೇ ನನಗೆ ಮೂವೀಸ್ ಆಪರ್ಚುನಿಟಿ ಸಿಗೋದು ಅಂತ ಅದು ವರ್ಕೌಟ್ ಆಗ್ತಿದೆ. ನಾನು ವೆಬ್ ಸೀರೀಸು, ಮೂವೀಸ್ ಎಲ್ಲ ಮಾಡ್ತಾಯಿದ್ದೀನಿ, ಬಟ್ ಸೀರಿಯಲ್ಸ್ ಮಾತ್ರ ಅದು ಟೈಮ್ ಅದು ಜಾಸ್ತಿ ತಗೊಳ್ಳೋದ್ರಿಂದ ಅದನ್ನು ಮಾಡ್ತಿರೋ. ಓಕೆ, ಬಿಗ್ ಬಾಸ್ ಕನ್ನಡ ಜೊತೆ ಕೂಡ ನಿಮ್ಗೊಂದು ನಂಟಿದೆ, ಸಂಬಂಧ ಇದೆ. ಬಿಗ್ ಬಾಸ್ ಕನ್ನಡ ಸೀಸನ್ 2 ವಾಯ್ಸ್ ಓವರ್ ಕೊಟ್ಟಿದ್ದೀರಾ. ಈಗ ಬಿಗ್ ಬಾಸ್ ಅಂತ ಹೇಳಿದಾಗ ಯಾರು ಈ ಬಿಗ್ ಬಾಸ್ ಅಂತ ಹೇಳಿ ಸಾಕಷ್ಟು ಜನರಿಗೆ ಒಂದು ಕುತೂಹಲ ಇರುತ್ತೆ, ಯಾರದ್ದಿದು ವಾಯ್ಸ್ ಅಂತ. ಆ್ಯಂಡ್ ಆ ಶೋ ಫಾರ್ಮೆಟ್ ಪ್ರಕಾರ ಯಾರು ವಾಯ್ಸ್ ಕೊಡ್ತಾರೆ ಅನ್ನೋದನ್ನ ರಿವೀಲ್ ಮಾಡೋ ಹಾಗಿಲ್ಲ. ಆದರೆ ಅದು ಸೆಕೆಂಡ್ ಸೀಸನಲ್ಲಿ ಮಾತ್ರ ಕೊಟ್ಟಿದ್ದು ನಾನು. ಅದಾದ್ಮೇಲೆ ನಾನು ಕೊಡಲೇ ಇಲ್ಲ. ಒಂದೇ ಒಂದು ಸೀಸನ್ ಕೊಟ್ಬಿಟ್ಟು ಅದಾದ್ಮೇಲೆ ಬೇರೆ ಯಾರೋ ಅದನ್ನು ಮಾಡ್ತಾಯಿದ್ದೆ. ಅವ್ರು ಯಾರಂತ ನಂಗೆ ಗೊತ್ತಿಲ್ಲ. ಬಟ್ ಆ್ಯಕ್ಚುಲಿ ಎಲ್ಲ ಭಾಷೆಯಲ್ಲೂ ಗೊತ್ತು ಯಾರ್ಯಾರು ಬಿಗ್ ಬಾಸ್ ಮಾಡ್ತಾಯಿದ್ದಾರೆ ಅನ್ನೋದು ಕಾಮನ್ ನಾಲೆಡ್ಜ್. ಅವ್ರು ರಿವೀಲ್ ಮಾಡ್ತಾರೋ ಬಿಡ್ತಾರೋ ಅದನ್ನು ಎಲ್ಲರ ಮುಂದೆ ಅದನ್ನು ರಿವೀಲ್ ಮಾಡ್ತಾರೋ ಬಿಡ್ತಾರೋ ಅದು ಖಂಡಿತ ಎಲ್ಲರಿಗೂ ಗೊತ್ತಿರೋ ವಿಚಾರನೇ. ಬಟ್ ಏನಾಗುತ್ತೆ, ಆ ಬಿಗ್ ಬಾಸ್ ಒಂದು ವಾಯ್ಸ್ಗೆನೆ ಒಂದು ಅಭಿಮಾನಿ ಬಳಗ ಇದೆ, ಅದು ಆ ರೀತಿ ಒಂದು ಗಟ್ಟು ವಾಯ್ಸ್. ಅದ್ರ ಬಗ್ಗೆ ನಿಮ್ಗೆ ಎಲ್ಲೋ ಒಂದ್ ಕಡೆ ಅನ್ಸ್ತಿತ್ತ, ಅಯ್ಯೋ ನಾನು ವಾಯ್ಸ್ ಕೊಡ್ತಾ ಇದ್ದೀನಿ ಹೇಳ್ಬೇಕು ಅಂತ? ಇಲ್ಲ, ಹಾಗೇನು ಅನಿಸ್ತಿರ್ಲಿಲ್ಲ. ಯಾಕೆಂದ್ರೆ ಅದ್ರದ್ದು ಒಂದು ಮಿಸ್ಟ್ರಿ ಎಲಿಮೆಂಟ್ ಇತ್ತು. ನಾನು ಬಂದು ಆಲ್ಮೋಸ್ಟ್ ಒಂದು 3-4 ವರ್ಷ ಆದಮೇಲೆ ನಾನು ರಿವೀಲ್ ಮಾಡಿದ್ದು. ಅದು ನನ್ನ ತಮಿಳ್ ಸರ್ಕಲ್ಸಲ್ಲಿ ಅವ್ರಿಗೂ ಅಷ್ಟೊಂದೇನು ಗೊತ್ತಿರಲಿಲ್ಲ ಕನ್ನಡದಲ್ಲಿ ಯಾರು ಕೊಡ್ತಾ ಇದ್ದಾರೆ, ಯಾರು ಬರ್ತಾ ಇದ್ದಾರೆ ಅನ್ನೋ ಒಂದು. ಯಾಕೆಂದರೆ ಅವರಲ್ಲೇ ಬಿಗ್ ಬಾಸ್ ಇತ್ತಲ್ಲ. ಸೊ ಅವಾಗ ನಾನು ಆವಾಗ ವಿಜಯ್ ಟಿ ವಿಯಲ್ಲಿ ಅದು ಮಾಡ್ತಿರುವಾಗ ಅದನ್ನು ಹೇಳಿದ್ದೆ, ನಾನು ಬಿಗ್ ಬಾಸ್ ವಾಯ್ಸ್ ಕೊಡ್ತಿದ್ದೆ ಅಂತ. ಅದು ಒಂದೇ ಒಂದು ವರ್ಷ. ಸೊ ನಾನು ಆ ಟೈಮಲ್ಲಿ ನಾನೇ ಅದನ್ನು ರಿವೀಲ್ ಮಾಡೋಕ್ಕೋ, ಎಲ್ಲರಿಗೂ ಗೊತ್ತಾಗಬೇಕು, ನಂದೇ ವಾಯ್ಸ್ ಎಲ್ಲರಿಗೂ ಕೇಳಿಸ್ತಾ ಇರೋದು ಅನ್ನೋ ಒಂದು ಆ ಥರ ಒಂದು ಥಾಟೇ ಬರಲಿಲ್ಲ ನನಗೆ. ಓಕೆ, ಅದು ಆ ಮಿಸ್ಟ್ರಿನೇ ಚೆನ್ನಾಗಿರೋದು. ಆಸ್ ಅ ಕ್ರಿಯೇಟರ್, ಆಸ್ ಅ ರೈಟರ್ ನನಗೆ ಆ ಮಿಸ್ಟ್ರಿ ತುಂಬ ಇಷ್ಟ ಆಗಿತ್ತು. ಎಲ್ಲರಿಗೂ ಗೊತ್ತಾಗಬೇಕದು, ಲೈಕ್ ಆ ವಾಯ್ಸ್ ಮಾತ್ರ ಕೇಳಿಸ್ಬೇಕು, ಅದರ ಹಿಂದೆ ಇರೋ ವ್ಯಕ್ತಿ ಇಸ್ ನಾಟ್ ಇಂಪಾರ್ಟೆಂಟ್. ಗೊತ್ತಾಗಬಾರ್ದು, ಗೊತ್ತಾಗಿದ್ರೇ ಆ್ಯಕ್ಚುಲಿ ತೊಂದರೆ ಆಗುತ್ತೆ ಅಂತ. ಓಕೆ, ಈಗ ವೀಕ್ಷಕರಿಗೋಸ್ಕರ ಬಿಗ್ ಬಾಸ್ ವಾಯ್ಸಲ್ಲಿ ಮಾತಾಡ್ಬೋದಾ ಒಂದೆರಡು ಲೈನು? ಸರಿ. ಬಿಗ್ ಬಾಸ್ ಪದ್ಮಶ್ರೀ ಕನ್ಫೆಷನ್ ರೂಮ್ಗೆ ಬರಬೇಕೆಂದು ಅಪೇಕ್ಷಿಸುತ್ತಾರೆ. ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿದೆ ನಿಮ್ಮ ವಾಯ್ಸ್. ಥ್ಯಾಂಕ್ ಯು. ಆ್ಯಂಡ್ ಇನ್ನೊಂದು ವಿಷಯ ಹೇಳಬೇಕು, ತುಂಬ ಚೆನ್ನಾಗಿ ಹಾಡ್ತೀರಾ. ಥ್ಯಾಂಕ್ ಯು. ಸೀತೆ ಧಾರಾವಾಹಿದು ಟೈಟಲ್ ಟ್ರ್ಯಾಕ್ನ ಏನಾದರೂ ಒಂದೆರಡು ಲೈನ್ ಹಾಡ್ಬೋದಾ? ಹಾಡ್ತೀನಿ. ಲಿರಿಕ್ಸು ನಂಗೆ ಗೊತ್ತಿದೆ, ಆದರೆ ಸಾಕಷ್ಟು ಮರ್ತಿದ್ದೀನಿ, ನಾನು ನೋಡ್ಕೊಂಡು ಹಾಡ್ತೀನಿ. ಓಕೆ. ಅಮರದಾತೆ ಧರಣಿ ಜಾತೆ ಸಾಧ್ವಿ ಸೀತೆ ಸುಜನಿತೆ ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ ಮಂಗಳಾಂಗಿ ಮಹಾಮಾತೆ ನಾರಿ ಕುಲಕ್ಕೆ ಮಾದರಿ ಕಷ್ಟದೆದುರು ದುಷ್ಟದೆದರು ಸಹಿಸಿ ಗೆಲ್ಲುವ ಗುಣಸಿರಿ ಸೀತೆ ಸೀತೆ ಲೋಕಮಾತೆ ಸೀತೆ ಸೀತೆ ಲೋಕ
ಜಗಮಾತೆ. ಸೂಪರ್. ಇವತ್ತು ಕೂಡ ಸಾಕಷ್ಟು ಜನ ಈ ಹಾಡನ್ನ ನೆನ್ಪಿಟ್ಕೊಂಡಿದ್ದಾರೆ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ SPB ಸರ್, ತುಂಬಾ ಚೆನ್ನಾಗಿರೋ ಇದು. ಅಂಡ್ ನನಗೆ ಅವಾಗ ನೆನಪು ಬರುತ್ತೆ ಈ ಹಾಡು, ಎಷ್ಟು ಚೆನ್ನಾಗಿ ಮಾಡ್ತಾರೆ. ಸೊ ವೆರಿ ಸ್ಪೆಷಲ್ ಸಾಂಗ್ ಫಾರ್ ಮಿ. ಹೌದು. ಈಗ ನಿಮ್ಮ ನಿಜ ಜೀವನದ ಸೀತೆ ಬಗ್ಗೆ ಮಾತಾಡೋಣ. ಖಂಡಿತ. ಸೀತೆ ಹೇಗ್ ಸಿಕ್ಕಿದ್ರು ಅಂತ. ಸೀತೆ ನನಗೆ ಹೇಗೆ ಸಿಕ್ಕಿದ್ರು ಅಂದರೆ, ನಾನು ನನ್ನ ಹೆಂಡತಿ ಹೆಸರು ಶ್ರೀರಂಜನಿ ಸುಂದರಂ. ನಾನೊಂದು ಆ ಟೈಮಲ್ಲಿ ನಾನು ಚೆನ್ನೈಗೆ ಹೋದ್ಮೇಲೆ ಸಾಕಷ್ಟು ಸಣ್ಣ ಪುಟ್ಟ ಪಾತ್ರಗಳೆಲ್ಲ ಮಾಡ್ತಾಯಿದ್ದೆ. ಆ ಟೈಮಲ್ಲಿ ಒಂದು ಥಿಯೇಟರ್ ವರ್ಕ್ಶಾಪ್ ಒಂದು ಮಾಡಿದರು. ಅದರಲ್ಲಿ ಇವಳು ಭೇಟಿ ಆದರು. ಅಲ್ಲಿ ಮೀಟ್ ಮಾಡಿ ಒಂದು 2 ದಿನ ಆ ಥಿಯೇಟರ್ ವರ್ಕ್ಶಾಪ್ ನಂತರ ಅವಾಗ ಟಚ್ಚಲ್ಲಿದ್ದು 1-2 ವರ್ಷ ಡೇಟ್ ಮಾಡಿ 2016 ನಾವು ಮದುವೆ ಮಾಡ್ಕೊಂಡಿದ್ದು. ಸೊ ಆ್ಯಂಡ್ ಆಫ್ಟರ್ ದಟ್ ವಿ ಹ್ಯಾಡ್ ಅ ಡಾಟರ್ ಇನ್ 2019, ವೇದ ಅಂತ. ಶೀಸ್ 7 years old ನಾವು. ಸೊ ಒಂದು ಒಳ್ಳೆ ಪತಿವ್ರತ ರಾಮನ್ ಥರನೇ ನಾನು ನನ್ನ ಹೆಂಡತಿ ಕಂಡ್ರೆ ತುಂಬ ಇಷ್ಟ. ಆ್ಯಂಡ್ ನನ್ನ ಮಗಳು ಆರ್ ವೆರಿ ಸ್ಮಾಲ್ ಬ್ಯೂಟಿಫುಲ್ ವರ್ಲ್ಡ್. ಓಕೆ, ನೈಸ್ ಸರ್, ನೈಸ್. ದಟ್ ಈಸ್ ಮೈ ಸೀತೆ. ಓಕೆ. ಆದರೆ ಅವಳನ್ನ ಕಷ್ಟ ಕೊಡೋದೇ ಇಲ್ಲ ನಾನು. ನನ್ನ ಅವಳಿಗೆ ಖುಷಿಯಾಗಿ ಅಯೋಧ್ಯದಲ್ಲಿ ಇರಬೇಕು ಅನ್ನೋ ಒಂದು ಇದು ಆಸೆ ನನಗೆ. ಪತಿವ್ರತ ರಾಮ, ಆದ್ರೆ ವನವಾಸ ಕಳ್ಸಲ್ಲ. ವನವಾಸ ಬೇಡ, ಖುಷಿಯಾಗಿ ಮನೆಯಲ್ಲೇ ಇರಬೇಕು ಅನ್ನೋದು. ಸೂಪರ್. ಈಗ ತಮಿಳ್ನಾಡಿನ ಸಿನಿಮಾಗಳು, ತಮಿಳ್ ಸಿನಿಮಾಗಳೆಲ್ಲ ಇವಾಗ ಕನ್ನಡದಲ್ಲಿ ರಿಲೀಸ್ ಆಗತ್ತೆ. ಅಂದ್ರೆ ಈಗ ಬೆಂಗಳೂರಲ್ಲಿ ಒಂದಷ್ಟು ಸಿನಿಮಾಗಳು ರಿಲೀಸ್ ಆಗತ್ತೆ. ತುಂಬಾ ಜನ ತಮಿಳಲ್ಲೇ ಸಿನಿಮಾ ನೋಡ್ತಾರೆ ಬೆಂಗಳೂರಿನಲ್ಲಿ. ಈಗ ಕನ್ನಡ ಸಿನಿಮಾಗಳ ಬಗ್ಗೆ ತಮಿಳ್ನಾಡಲ್ಲಿ ಯಾವ ರೀತಿ ಪ್ರತಿಕ್ರಿಯೆ ಇದೆ? ಈಗ KGF, ಕಾಂತಾರಕ್ಕೆ ಒಂದಷ್ಟು ಈಗ ದೇಶ ಅಂತಲ್ಲ ವಿದೇಶದಲ್ಲೂ ಕೂಡ ಸಿಕ್ಕಾಪಟ್ಟೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಬಟ್ ಇನ್ನುಳಿದ ಸಿನಿಮಾಗಳಿಗೆ ಯಾವ ರೀತಿ ಪ್ರತಿಕ್ರಿಯೆ ಇದೆ? ಎಷ್ಟೊಂದು ಜನ ಆ್ಯಕ್ಚುಲಿ ತುಂಬ ಸಿನಿಮಾ ಲವರ್ಸ್ ಅಂತ ಹೇಳ್ತಾರಲ್ಲ, ಅವ್ರಿಗೆ ಈ ಗರುಡ ಗಮನ, ವೃಷಭ ವಾಹನ, ಮತ್ತು ಈ ಸಪ್ತಸಾಗರದಾಚೆಯಲ್ಲೋ, ಸೈಡ್ A ಸೈಡ್ B ಅಷ್ಟು ಇಷ್ಟ ಆಗಿದೆ. ಅವರು ತಮಿಳಲ್ಲಿ ನೋಡಲ್ಲ, ಅವರು ಕನ್ನಡದಲ್ಲೇ ವಿತ್ ಸಬ್ ಟೈಟಲ್ಸ್ ನೋಡೋದು. ಸೂಪರ್. ನಂಗೆ ಗೊತ್ತಿರೋಂಥ ಎಷ್ಟೋ ಜನ ಅಲ್ಲಿ ಅದು ನೋಡಿದ ಆ ಪಿಕ್ಚರ್ನ, ಅವರು ಆ ಹೆಸರನ್ನ ಕೂಡ ಅವ್ರಿಗೆ ಕರೆಕ್ಟಾಗಿ ಹೇಳಕ್ ಬರಲ್ಲ. ಸಪ್ತಸಾಗರದಾಚೆ ಎಲ್ಲೋ ಅನ್ನೋದು, ಹೆಲ್ಲೋ ಅಂತೆಲ್ಲ ಹೇಳ್ತಾರೆ ಅದೆಲ್ಲ. ಬಟ್ ಆದ್ರೂ ಆ ಸಿನಿಮಾ ಮೇಲೆ, ಆ ಕತೆ ಮೇಲೆ ಅಷ್ಟೊಂದು ಅಭಿಮಾನ ಇಟ್ಕೊಂಡಿದ್ದಾರೆ. ಸೊ ಈಗ ಕನ್ನಡ ಸಿನಿಮಾ ಸ್ವಲ್ಪ ತುಂಬ ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಆ್ಯಂಡ್ ನಾಟ್ ಓನ್ಲಿ ಇನ್ ದ ನೇಬರಿಂಗ್ ಸ್ಟೇಟ್ಸ್, ಎಲ್ಲ ಜಾಗದಲ್ಲೂ ಅದು ಒಂದು ಒಳ್ಳೆ ಹೆಸರು ಗಳಿಸ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಯಾಕೆಂದರೆ ಎಷ್ಟೊಂದು ಕನ್ನಡ ಆ್ಯಕ್ಟರ್ಸ್ ತಮಿಳಲ್ಲೂ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೂ ಒಂದು ಆಸೆ ಇರುತ್ತೆ, ಅಲ್ಲಿ ತಮಿಳಲ್ಲಿ ಅವ್ರು ಆ್ಯಕ್ಟ್ ಮಾಡುವಾಗ ಅಲ್ಲಿರೋ ಪ್ರೇಕ್ಷಕರು ಇವ್ರು ಇನ್ನೇನು ಮಾಡಿದ್ದಾರೆ ನೋಡೋಣ ಅಂತ ಹೇಳಿ ಮಿಕ್ಕಿದ್ದು ಅವ್ರ ಹಳೆ ಕನ್ನಡ ಪಿಕ್ಚರ್ಗಳೆಲ್ಲ ನೋಡಿಕೊಂಡು ಅಷ್ಟು ಸೆಲೆಬ್ರೇಟ್ ಮಾಡ್ತಾರೆ ಅಲ್ಲಿ. ಸೊ ನಿಜವಾಗ್ಲೂ ತೆಲುಗಲ್ಲಿ, ತಮಿಳಲ್ಲಿ ಎಲ್ಲ ಜಾಗದಲ್ಲೂ ಸಿನಿಮಾ ಲವರ್ಸ್ಗೆ ಈ ಹೊಸ ಈಗ ಬರುವಂಥ ಕನ್ನಡ ಪಿಕ್ಚರ್ಗಳು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಓಕೆ, ಕನ್ನಡದ ಯಾವ ಸೆಲೆಬ್ರಿಟಿಗಳ ಬಗ್ಗೆ ತಮಿಳ್ನಾಡಲ್ಲಿ ತುಂಬ ಕ್ರೇಜ್ ಇದೆ? ಯಶ್, ಡೆಫಿನೆಟ್ಲಿ. ಯಶ್ ಅವರು ಅದನ್ನ ಯಾಶ್ ಅಂತ ಕರೀತಾರೆ. ಯಾಶ್ ಅಂತ ಕರೀತಾರೆ. ಅವ್ರು ಯಶ್ ಅಂತ ಹೇಳಲ್ಲ, ಯೂಶ್ವಲಿ ಯಾಶ್ ಅಂತ ಹೇಳ್ತಾರೆ. ಯಶ್ ಕಂಡ್ರೆ ಸಿಕ್ಕಾಪಟ್ಟೆ ಪ್ರೀತಿ. ಮತ್ತೆ ಈಗ ಶಿವರಾಜ್ ಕುಮಾರ್ ಸರ್ ಕೂಡ ಒಂದು ತಮಿಳ್ ಪಿಕ್ಚರ್ಗಳು, ಜೈಲರ್ ಆದ್ಮೇಲೆ ಅಷ್ಟು ಒಳ್ಳೆ ಫ್ಯಾನ್ಸ್. ಮತ್ತೆ ರಿಷಬ್ ಶೆಟ್ಟಿಗೂ ತುಂಬ ಫ್ಯಾನ್ಸು ಅಲ್ಲಿ. ಕಾಂತಾರ ಪಿಕ್ಚರ್ಗೆ ಅಷ್ಟು ಜನ ತಮಿಳಲ್ಲಿ ನೋಡ್ತಾರೆ, ಕನ್ನಡದಲ್ಲಿ ನೋಡ್ತಾರೆ, ಹಿಂದಿಯಲ್ಲಿ ನೋಡ್ತಾರೆ, ಎಲ್ಲ ಭಾಷೆಯಲ್ಲೂ ನೋಡ್ತಾರೆ. ಯಾಕೆಂದರೆ ಪ್ರತಿಯೊಂದು ಭಾಷೆಯಲ್ಲೂ ಒಂದು ಹೊಸ ಫ್ಲೇವರ್ ಸಿಗುತ್ತೆ. ಕಾಂತಾರ 1 ಆ್ಯಂಡ್ ಕಾಂತಾರ 2. ಸೊ ಅಲ್ಲಿ ತುಂಬ ಜನ ವೆರಿ ಕ್ರೇಜಿ ಅಬೌಟ್ ಲಾಟ್ ಆಫ್ ಆರ್ ಕನ್ನಡ ಸ್ಟಾರ್ಸ್. ಓಕೆ, ಟಾಕ್ಸಿಕ್ ಮೂವಿ ಕ್ರೇಜ್ ಹೇಗಿದೆ? ಆ್ಯಕ್ಚುಲಿ ಆ ಟ್ರೇಲರ್ ನೋಡಿದ್ರೆ ಒಂಥರ ಭಯಂಕರವಾಗಿದೆ ಅದು. ಸೊ ಎಲ್ಲರಿಗೂ ಎಷ್ಟು ನೆಕ್ಸ್ಟ್ ಏನು ಮಾಡ್ತಾರೆ ಅಂತ ಯೋಚನೆ ಮಾಡ್ತಿದ್ರಲ್ಲ. ಈಗ ರಾಮಾಯಣ ಮೂವಿನೂ ಬರ್ತಾ ಇದೆ, ಅದರಲ್ಲಿ ರಾವಣನ ಪಾತ್ರ. ಮತ್ತು ಈಗ ಈ ಟಾಕ್ಸಿಗೂ ಬರ್ತಾ ಇದೆ, ಅದರಲ್ಲಿ ಇನ್ನೊಂದು ಥರ ರಾವಣ ಅಂತಾರ. ಸೊ ಆಲ್ಮೋಸ್ಟ್ ಅದು ಒಂದು ನೆಗೆಟಿವ್ ಶೇಡ್ ಇರುವಂಥ ಒಂದು ಕ್ಯಾರೆಕ್ಟರ್. ಸೊ ಐ ಥಿಂಕ್ ಎವ್ರಿ ಒನ್ ಇಸ್ ಲುಕಿಂಗ್ ಫಾರ್ವರ್ಡ್ ಟು ಟಾಕ್ಸಿಕ್. ಅಲ್ಲಿ ತಮಿಳ್ನಾಡಲ್ಲೂ ಸರಿ ಎಲ್ಲ, ಐ ಥಿಂಕ್ ಈವನ್ ಇನ್ ಹಿಂದಿ ಮೋಸ್ಟ್ಲಿ, ಯಾಕೆಂದರೆ ಅಲ್ಲಿ ತುಂಬ ಜನ ಫ್ಯಾನ್ಸ್ ಇದ್ದಾರಲ್ಲ.
ಯಶ್ಗೆ. ಬಟ್ ತಮಿಳಲ್ಲಿ ಖಂಡಿತ ಟಾಕ್ಸಿಗೆ ಒಂದು ಒಳ್ಳೆ ಓಪನಿಂಗ್ ಸಿಗುತ್ತೆ ಅಂತ ನಾನು ನಂಬಿದ್ದೇನೆ. ಓಕೆ, ಈಗ ಕನ್ನಡದಲ್ಲಿ ಧಾರಾವಾಹಿ ಸಿನಿಮಾ ಮಾಡ್ಕೊಂಡಿದ್ದವರು ಇಮಿಡಿಯೇಟ್ಲಿ ತಮಿಳಿಗೆ ಹೋಗ್ತಾರೆ, ತಮಿಳಲ್ಲಿ ಯಾವ ಕ್ಯಾರೆಕ್ಟರ್ ಕೊಟ್ಟರು ಪ್ಲೇ ಮಾಡ್ತಾರೆ, ಅದರಲ್ಲೂ ಧಾರಾವಾಹಿಯಲ್ಲಿ. ಹೇಗೆ ಇವ್ರಿಗೆ ಭಾಷೆ ಬರುತ್ತೆ ಅಂತ ಸಾಕಷ್ಟು ಜನರಿಗೆ ಒಂದು ಕುತೂಹಲ ಇದೆ. ಅದರ ಸೀಕ್ರೆಟ್ ರಿವೀಲ್ ಮಾಡ್ಬೋದಾ? ಸೀಕ್ರೆಟ್ ಏನಿಲ್ಲ, ನಮ್ಮ ಕನ್ನಡಿಗರಿಗೆ ಆ್ಯಕ್ಚುಲಿ ಎಲ್ಲ ಭಾಷೆನೂ ಆರಾಮವಾಗಿ ಬರುತ್ತೆ ಅಂತ ಅನ್ಸುತ್ತೆ. ಯಾಕೆಂದರೆ ಈ ಬೆಂಗಳೂರಲ್ಲಿ, ಎಸ್ಪೆಷಲಿ ಬೆಂಗಳೂರಲ್ಲಿ ತುಂಬ ಸಾಕಷ್ಟು ಭಾಷೆಗಳು ಕೇಳೋಕ್ಕೆ ನಮ್ಗೆ ಸಿಗತ್ತಿಲ್ಲ ಅಲ್ವಾ. ಸೊ ಪ್ರಕಾಶ್ ರಾಜ್ ಸರ್ ಎಲ್ಲ ಅವರು ಕನ್ನಡದಲ್ಲಿ ಮಾಡುವಾಗ ಕನ್ನಡದವ್ರ ಥರನೇ ಮಾತಾಡ್ತಾರೆ, ಯಾಕೆಂದರೆ ಅವ್ರು ಕನ್ನಡದವ್ರೇನೆ. ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್ ತಮಿಳಲ್ಲಿ ಮಾಡಿದ್ರೆ ತಮಿಳವ್ರ ಥರನೇ ಮಾತಾಡ್ತಾರೆ, ತೆಲುಗಲ್ಲಿ ಮಾಡಿದ್ರೆ ತೆಲುಗವ್ರ ಥರನೇ ಮಾತಾಡ್ತಾರೆ. ಅಷ್ಟು ಇಲ್ಲಿ ಆ ಕಾಸ್ಮೋಪಾಲಿಟನ್ ನೇಚರ್ ಇರೋದ್ರಿಂದ ಎಲ್ಲರಿಗೂ ಎಲ್ಲ ಭಾಷೆನೂ ಆರಾಮವಾಗಿ ಬರುತ್ತೆ. ಆ್ಯಂಡ್ ಕಲಿಬೇಕು ಅನ್ನೋ ಒಂದು ದಾಹನೂ ಇದೆ ಅಂತ ಅನ್ಸುತ್ತೆ ಕನ್ನಡಿಗರಿಗೆ. ಹಿಂದಿ ಕಲಿಬೇಕು, ಇವ್ರ ಜೊತೆ ತೆಲುಗಲ್ಲಿ ಮಾತಾಡಬೇಕು, ತಮಿಳಲ್ಲಿ ಮಾತಾಡಬೇಕು ಅನ್ನೋ ಒಂದು ದಟ್ ಸಾರ್ಟ್ ಆಫ್ ಆಲ್ ಎಂಬ್ರೇಸಿಂಗ್ ನೇಚರ್ ಅಂತ ಹೇಳ್ತಾರಲ್ಲ, ಅದು ಕನ್ನಡಿಗರಿಗೆ ಖಂಡಿತ ಇದೆ. ಅಂಡ್ ಡಬ್ಬಿಂಗ್ ಕೂಡ ಮಾಡ್ತಾರೆ ಧಾರಾವಾಹಿದು. ಹೌದು, ಡಬ್ಬಿಂಗ್ ಆ್ಯಕ್ಚುಲಿ ಧಾರಾವಾಹಿಲಿ ನಾನು ಸೀತೆ ಮಾಡುವಾಗ ಡಬ್ಬಿಂಗ್ ಇರ್ತಿರ್ಲಿಲ್ಲ, ನಮ್ಮ ಲೈವ್ ವಾಯ್ಸ್ ಇರೋದು. ಸೊ ಸಣ್ಣ ತಪ್ಪು ಮಾಡಿದ್ರು ಮತ್ತೆ ರೀಟೇಕ್ ಆಗೋದು. ಸೊ ನೀವೇನಾದರೂ ಒಂದು ಡೈಲಾಗ್ ಹೇಳುವಾಗ ಏನಾದರೂ ಸ್ವಲ್ಪ ಒಂದು ಕಾಗೆ ಹೋದ್ರೂ ಮತ್ತೆ ರೀಟೇಕ್ ಆಗೋದು. ನಾವು ಕರೆಕ್ಟಾಗಿ ಹೇಳಿರ್ತೀವಿ, ಸಡನ್ಲಿ ಕಾಗೆ ಶಬ್ದ ಬಂದ್ಬಿಡೋರು, ಅದು ಮತ್ತೆ ಅದನ್ನು ರೀಟೇಕ್ ಮಾಡ್ಬೇಕಾಗಿ ಬರ್ತಿತ್ತು. ಅವಾಗ ಹಾಗಿತ್ತು, ಈಗ ಹಾಗಿದೆಯೋ ಗೊತ್ತಿಲ್ಲ. ಈಗಲೂ ಒಂದು ಲೈವ್ ಸೌಂಡೇನೆ ಅಂತ ಅನ್ಕೊಂಡಿದ್ದೀನಿ. ಬಟ್ ಅದರಿಂದ ಕನ್ನಡ ಆರ್ಟಿಸ್ಟ್ಗೆ ಒಂದು ಬೆಲೆನೇ, ಒಂದು there's a very lot of respect for ಕನ್ನಡ ಆರ್ಟಿಸ್ಟ್. ಯಾಕೆಂದರೆ ಅವರು ಡೈಲಾಗ್ನ ಅದಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಡೈಲಾಗ್ ಕಲಿಬೇಕು, ಆ ಡೈಲಾಗ್ ಚೆನ್ನಾಗಿ ಹೇಳಬೇಕು, ಅದನ್ನು ಅಲ್ಲಿ ತಪ್ಪು ಮಾಡಬಾರ್ದು, ಪ್ರಾಂಪ್ಟ್ ತೊಗೊಬಾರ್ದು ಅನ್ನೋ ಒಂದು ದಟ್ ಒಂದು ಪ್ರೊಫೆಷ್ನಲಿಸಮ್ ಕನ್ನಡಿಗರಿಗೆ ಜಾಸ್ತಿ ಅಂತ ನಾನು ಅಂದ್ಕೊಂಡಿದ್ದೆ. ನನಗೆ ಆ ಟ್ರೈನಿಂಗ್ ಸಿಕ್ಕಿದ್ದು ಅದರಿಂದ. ಬಿಕಾಸ್ ಈಗಲೂ ನಾನು ತಮಿಳಲ್ಲಿ ಮಾಡಿದ್ರೆ ನಾನು ಪ್ರಾಂಪ್ಟಿಂಗ್ ಎಲ್ಲ ತೊಗೊಳ್ಳಲ್ಲ. ಬಿಕಾಸ್ ನನಗೆ ಸಿಕ್ಕಿದ್ದು ಆ 2 ವರ್ಷ ನಾನು ಸೀತೆ ಮಾಡಿದ್ನಲ್ಲ, ಅದರಲ್ಲಿ ಸಿಕ್ಕಿದ ಟ್ರೈನಿಂಗ್ ನಾನು ಇಡೀ ಜೀವನದಲ್ಲಿ ನನ್ನ ಕೆರಿಯರಲ್ಲಿ ನಾನು ಅದನ್ನು ಫಾಲೋ ಮಾಡಿದ್ದೀನಿ. ಬಟ್ ಬೇರೆ ಭಾಷೆಗಳಲ್ಲೆಲ್ಲ ಅದನ್ನು ಅಷ್ಟೊಂದು ಫಾಲೋ ಮಾಡಲ್ಲ. ಎಲ್ಲರೂ ಡಬ್ಬಿಂಗ್ ಮಾಡ್ತಾರೆ, ಪ್ರಾಂಪ್ಟ್ ತೊಗೊತಾರೆ. ಐ ಡೋಂಟ್ ನೋ ಅದರಿಂದ ಕ್ವಾಲಿಟಿ ಕಡಿಮೆ ಆಗುತ್ತಾ ಇಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ. ಬಟ್ ಐ ರಿಯಲಿ ಲೈಕ್ ದಟ್. ಅದನ್ನು ಪ್ರಾಂಪ್ಟ್ ತೊಗೊಳ್ದೇನೆ ಆ ಡೈಲಾಗ್ನ ನಿಜವಾಗ್ಲೂ ಅರ್ಥ ಮಾಡಿಕೊಂಡು ಮನಸ್ಸಿಂದ ಹೇಳಿದ್ರೇ ಆ ನಿಜವಾದ ಅಭಿನಯ ಬರುತ್ತೆ ಅಂತ ದಟ್ಸ್ ಮೈ ಒಪಿನಿಯನ್. ಹೌದು, ತಮಿಳ್ನಾಡಲ್ಲಿ ದೊಡ್ಡ ಮಟ್ಟದ ಒಂದು ಜನಸಂಖ್ಯೆ ಇದೆ. ಆಮೇಲೆ ಅಲ್ಲಿನ ವೀಕ್ಷಕರು ಕೂಡ ಸಿನಿಮಾಗಳನ್ನು ತುಂಬ ವೈಯಕ್ತಿಕವಾಗಿ ತಗೊಳ್ಳೋದುಂಟು. ಇವಾಗ ದಳಪತಿ ವಿಜಯ್ ಅವರು CM ಕೂಡ ಆದರು. ಇದ್ರ ಬಗ್ಗೆ ಹೇಳ್ಬೋದಾ? ಅಲ್ಲಿನ ರೆಸ್ಪಾನ್ಸ್ ಹೇಗಿದೆ ಅಂತ ನೀವು ನೋಡ್ದಂತೆ? ಅವ್ರಿಗೆ ಆಲ್ಮೋಸ್ಟ್ ಅವರು ಆಗಿನ ಕಾಲದಲ್ಲಿ MGR ಅವರು CM ಆದಾಗೆ ಈಗಲೂ ಅವರು ಈಗ ವಿಜಯ್ ಸರ್ ಈಗ CM ಆಗಿದ್ದಾರೆ. ಅಷ್ಟು ಒಳ್ಳೆ ಫ್ಯಾನ್ ಫಾಲೋಯಿಂಗ್ ಚಿಕ್ಕ ವಯಸ್ಸಿಂದ ಹಿಡಿದು ಇವನ್ 6 to 60, 70, 80 ಎಲ್ಲರಿಗೂ ವಿಜಯ್ ಕಂಡ್ರೆ ಅಷ್ಟು ಪ್ರಾಣ. ಸೊ ಅದರಲ್ಲಿ ನಾನು ಹೇಳೋದ್ರಲ್ಲಿ ಏನಿದೆ, ಇಟ್ಸ್ ರಿಯಲಿ ಅವ್ರಿಗೆ ಒಂದು ಈಸ್ ವೆರಿ ವೆರಿ ಸ್ಪೆಷಲ್ ಟು ದ ಪೀಪಲ್ ಆಫ್ ತಮಿಳ್ನಾಡು ಆ್ಯಂಡ್ ಔಟ್ಸೈಡ್. ಈಗ ನೋಡಿದ್ರೆ ಎಷ್ಟೋ ಜನ ಹಿಂದಿಯಲ್ಲಿ ಮಾತಾಡೋರೆಲ್ಲ ಡೆಲ್ಲಿಯಲ್ಲೆಲ್ಲ ಯಾರೋ ವಾಕ್ಸ್ ಪಾಪ್ ಎಲ್ಲ ಮಾಡುವಾಗ ನೀವು ಯಾರು PM ಆಗಿ ಬರಬೇಕು ಅಂತೆಲ್ಲ ಕೇಳುವಾಗ ನೀವು ವಿಜಯ್ ಬರಬೇಕು ಅಂತೆಲ್ಲ ಕೆಲವು ಜನ ಹೇಳ್ತಿದ್ರು. ಸೊ ಅಷ್ಟು ಜನ ಈಗ ನಾಟ್ ಜಸ್ಟ್ ತಮಿಳ್ನಾಡು, ಐ ಥಿಂಕ್ ಹಿ ಈಸ್ ಕ್ಯಾಪ್ಚರಿಂಗ್ ಹಾರ್ಟ್ಸ್ ಆಲ್ ಓವರ್ ಇಂಡಿಯಾ ಅಂತ ನಾನು ಅನ್ಕೊತಾ ಇದ್ದೀನಿ. ಅವ್ರು CM ಆಗಿ ಅಧಿಕಾರ ಸ್ವೀಕಾರ ಮಾಡಿದಾಗಿಂದ ಇಲ್ಲಿಯವರೆಗೂ ದಿನಕ್ಕೊಂದೊಂದಷ್ಟು ಬಡವರಿಗಿರ್ಬೋದು ಅಥವಾ ಇನ್ಯಾರಿಗೊಬ್ರಿಗೂ ಸಾಕಷ್ಟು ಸುಧಾರಣೆಗಳನ್ನ ತರ್ತಾ ಇದ್ದಾರೆ. ಏನ್ ಅನ್ಸುತ್ತೆ ಈ ಒಂದು ಬಗ್ಗೆ ನಾನು ಮಾತಾಡಬಾರ್ದು ಅಂತ ಅನ್ಕೊಂತ ಇದ್ದೀನಿ. ಯಾಕಂದ್ರೆ ಅದು ನನಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ನಾನು ಪಾಲಿಟಿಕ್ಸ್ ಎಲ್ಲ ಅಷ್ಟೊಂದು ನಾನು ಗಮನನೇ ಕೊಡಲ್ಲ. ಬಿಕಾಸ್ ಅಲ್ಲಿ ಏನಾಗುತ್ತೆ, ಒಂದಿನ ಒಂಥರ ಇರುತ್ತೆ, ಇನ್ನೊಂದು ದಿನ ಇನ್ನೊಂದು ಥರ ಇರುತ್ತೆ. ಇವ್ರ ಬಗ್ಗೆ ಹೇಳಿದ್ರೆ ಇವ್ರಿಗೆ ಕೋಪ ಮಾಡ್ಕೊತಾರೆ, ಇವ್ರ ಬಗ್ಗೆ ಹೇಳಿದ್ರೆ ಇವ್ರು ಕೋಪ ಮಾಡ್ಕೊತಾರೆ. ಸೊ ಐ ಡೋಂಟ್ ಗೆಟ್ ಇನ್ ಟು ದಟ್. ಪಾಲಿಟಿಕ್ಸ್ ಅನ್ನೋದೇನೆ ನನಗೆ ಅಷ್ಟೊಂದು ಗೊತ್ತಿಲ್ಲದಿರೋ ಒಂದು ಗೊತ್ತಿಲ್ಲದಿರೋ ವಿಚಾರದ ಬಗ್ಗೆ ನಾನು ಮಾತಾಡಿ ಬಡವರಿಗೆಲ್ಲ ಒಂದಷ್ಟು ಯೋಜನೆಗಳನ್ನೆಲ್ಲ ಖಂಡಿತ ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಬಟ್ ಏನ್ ಮಾಡ್ತಾ ಇದ್ದಾರೆ, ಅದರಿಂದ ಏನು ಆಗ್ತಾ ಇದೆ ಅನ್ನೋದು ನನ್ಗೆ ಗೊತ್ತಿಲ್ಲ. ನಾನು ಅಷ್ಟೊಂದು ಅದ್ರ ಬಗ್ಗೆ ಐ ಆಮ್ ನಾಟ್ ವೆರಿ ವೆಲ್ ಇನ್ಫಾರ್ಮ್ಡ್ ಅಬೌಟ್ ದಟ್. ಓಕೆ,
ಈಗ ತಮಿಳು ತೆಲುಗು ಜೊತೆ ಹಿಂದಿ ಸಿನಿಮಾ ಕೂಡ ಮಾಡಿದ್ರಿ, 2 States ಅಂತ. ಹೌದು. ಚೇತನ್ ಭಗತ್ ಅವರ ಒಂದು ನಾವೆಲ್ ಆಧಾರಿತ ಸಿನಿಮಾ ಅದು. ಆಲಿಯಾ ಭಟ್ ಮತ್ತೆ ಅರ್ಜುನ್ ಕಪೂರ್ ಅವರು ಕೂಡ ಇದ್ರು. ಈ ಬಗ್ಗೆ ಹೇಳಿ, ಒಂದು ಅತಿಥಿ ಪಾತ್ರ. ಅದು ಕ್ಯಾಮಿಯೋ ಪಾತ್ರನೇ. ಅದು ತುಂಬಾ ಚೆನ್ನಾಗಿತ್ತು. ಅದು ಒಂದೇ ಒಂದು ದಿನ ಶೂಟಿಂಗು. ಅಂಡ್ ಅದಿತಿ ಹೆಣ್ ಕೇಳೋ ತರ ಅದಿತಿ ಅಂತ ಆಲಿಯಾ ಭಟ್ ಹೆಣ್ ಕೇಳೋ ತರ ಒಂದು ಸೀನ್ ಅದು. ಆ ಟೈಮಲ್ಲಿ ನಾನು ಆ ಥರ ಸಾಕಷ್ಟು ಪಾತ್ರಗಳನ್ನ ಮಾಡಿದ್ದೀನಿ. ಈ ಫ್ಯಾಮಿಲಿ ಜೊತೆ ಹೋಗಿ ಹೆಣ್ಣು ಕೇಳೋದು. ಸೊ ಆ ಥರ ಸಾಕಷ್ಟು ಪಾತ್ರಗಳನ್ನ ತೆಲುಗಲ್ಲೂ ಮಾಡಿದ್ದೀನಿ, ತಮಿಳಲ್ಲಿ. ಯಾಕೆಂದರೆ ನನ್ನ ಮೂತಿ ನೋಡಿದ್ರೇ NRI ಬಂದು ಹುಡುಗ ಬಂದು ಒಳ್ಳೆ ಹುಡುಗ, ಇವ್ನು ಚೆನ್ನಾಗಿ ಓದಿಯಾನೆ, ಆ ಥರ ಒಂದು ಮುಖ ಲಕ್ಷಣ ಇದೆ ಅಂತ ಅದರಿಂದ ನನಗೆ ಆ ಥರ ಪಾತ್ರಗಳು ಬಂದಿದೆಯೋ ಏನೋ ಗೊತ್ತಿಲ್ಲ. ಸೊ ಆ ಟೈಮಲ್ಲೂ ನಂಗೆ ಆ ಥರ ಒಂದು ಪಾತ್ರ ಸಿಕ್ತು, ನಾನು ಹೋಗಿ ಮಾಡಿದೆ. ಆ್ಯಂಡ್ ಅದು ಎಷ್ಟು ಪ್ರೊಫೆಷ್ನಲ್ ಆಗಿತ್ತು ಅಂದರೆ, ಆ್ಯಂಡ್ ಎಲ್ಲರೂ ತುಂಬ ಫ್ರೆಂಡ್ಲಿ ಆಗಿದ್ದರು. ನಿಜವಾಗ್ಲೂ ಒಂದು ಬಾಲಿವುಡಲ್ಲಿ ಒಂದು ಒಳ್ಳೆ ಪ್ರೊಡಕ್ಷನಲ್ಲಿ ಹೇಗಿರುತ್ತೆ ಆ ಟೈಮಲ್ಲಿ ನಾನು ಜಸ್ಟ್ ಸ್ಟಾರ್ಟಿಂಗ್ ಔಟ್. ತಮಿಳಲ್ಲಿ ಹೇಳಿದ್ನಲ್ಲ, ಚೆನ್ನೈಯಲ್ಲಿ ಸಣ್ಣ ಪುಟ್ಟ ಪಾತ್ರಗಳು ಮಾಡ್ತಿದ್ದೆ ಅಂತ. ಸೊ ಆ ಟೈಮಲ್ಲಿ ಬಾಲಿವುಡ್ಡಲ್ಲಿ ಈ ಥರ ಎಲ್ಲ ಮಾಡ್ತಾರೆ, ಇಷ್ಟು ಪ್ರೊಫೆಷ್ನಲ್ ಆಗಿರುತ್ತೆ, ಎಕ್ವಿಪ್ಮೆಂಟ್ ಹೀಗೆಲ್ಲ ಇರುತ್ತೆ, ಕ್ಯಾಮ್ರಾ ಹೀಗಿರುತ್ತೆ. ಆ್ಯಂಡ್ ರೇವತಿ ಮ್ಯಾಮ್ ಇದ್ದರು ಆ ಸೀನಲ್ಲಿ. ಐ ಥಿಂಕ್ ಶಿ ವಾಸ್ ಆಲಿಯಾ ಭಟ್ಸ್ ಮದರ್. ಸೊ ಅವ್ರು ಹೇಗೆ ಆ್ಯಕ್ಟ್ ಮಾಡ್ತಾರೆ, ಈ ಸೀನ್ನ ಹೇಗೆ ಅಪ್ರೋಚ್ ಮಾಡ್ತಾರೆ, ಇದನ್ನೆಲ್ಲ ಕೂತ್ಕೊಂಡು ನಾನು ಎಲ್ಲನೂ ನೋಟ್ ಮಾಡ್ಕೊತಾ ಇದ್ದೆ. ಯಾಕೆಂದರೆ ಫಾರ್ ಎನಿ ಆ್ಯಕ್ಟರ್ ಅಬ್ಸರ್ವೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಏನೇನು ನಡೀತಾ ಇದೆ ಅನ್ನೋದನ್ನು ಸೆಟ್ಟಲ್ಲಿ ಕೂತ್ಕೊಂಡು, ಸುಮ್ಮನೆ ಕ್ಯಾರವನಲ್ಲಿ ಕೂತ್ಕೊಂಡು ಅಥವಾ ಬರೀ ಫೋನ್ ನೋಡ್ದೇನೆ ಅಲ್ಲಿದ್ದು ಪ್ರೆಸೆಂಟ್ ಆಗಿದ್ದು ಏನೇನು ನಡೀತಾ ಇದೆ, ಏನೇನು ಕ್ಯಾಮ್ರಾ ಯೂಸ್ ಮಾಡ್ತಾ ಇದ್ದಾರೆ, ಏನು ಥರ ಲೆನ್ಸ್ ಯೂಸ್ ಮಾಡ್ತಾ ಇದ್ದಾರೆ, ಎಲ್ಲಿ ಲೈಟ್ ಹಾಕ್ತಾ ಇದ್ದಾರೆ, ಇದನ್ನೆಲ್ಲ ನೋಡಿದ್ರೆ ಇಟ್ ರಿಯಲಿ ಹೆಲ್ಪ್ಸ್ ಯು ಆಸ್ ಅ ಪ್ರೊಫೆಷನಲ್ ಆ್ಯಕ್ಟರ್. ಓಕೆ, ನೀವು ರೈಟರ್ ಹೌದು, ಆಕ್ಟರ್ ಹೌದು, ಸಿಂಗರ್ ಹೌದು, ಜೊತೆಗೆ ಕಂಠದಾನ ಕಲಾವಿದ ಕೂಡ ಹೌದು. ಇದೆಲ್ಲ ಒಂದು ಪ್ರತಿಭೆಗಳನ್ನ ಇಟ್ಕೊಂಡಿದ್ದೀರಾ. ಲೈಫ್ ಹೇಗಿದೆ ಆ್ಯಕ್ಚುಲಿ? ತುಂಬ ಚೆನ್ನಾಗಿದೆ. ಪ್ರತಿಯೊಂದು ದಿನನೂ ಒಂದು ಅಡ್ವೆಂಚರ್, ಹೊಸ ಅಡ್ವೆಂಚರ್. ನಾನು ರೈಟರ್ ಆಗಿ ಕೆಲಸ ಮಾಡಿದ್ದೀನಿ, ನಾನು ಡೈರೆಕ್ಷನೂ ಮಾಡಿದ್ದೀನಿ. ವೆಬ್ ಸೀರೀಸ್ ಎಲ್ಲ ನಾನೇ ಬರೆದು ಡೈರೆಕ್ಟ್ ಎಲ್ಲ ಮಾಡಿದ್ದೀನಿ. ಮತ್ತು ಈಗ ಮ್ಯೂಸಿಕ್ ಕಂಪೋಸಿಷನು ಮಾಡ್ತಾಯಿದ್ದೀನಿ. ನಾನು ಒಂದು ಹಾಡು, ನಾನು ಬಿಗ್ ಬಾಸಲ್ಲಿದ್ದಾಗ ಕೆಲವು ಹಾಡೆಲ್ಲ ತುಂಬ ಹಿಟ್ಟಾಯಿದ್ವು, ನಾನು ರಚಿಸಿದ್ದ ಹಾಡುಗಳು. ಸೊ ಆ ಹಾಡೆಲ್ಲ ಈಗ ಸಾಕಷ್ಟು ಹಿಟ್ಟಾಗಿದೆ. ಸೊ ಅದನ್ನು ಒಂದು ಆಲ್ಬಮ್ ಆಗಿ ರಿಲೀಸ್ ಮಾಡಬೇಕು ಅಂತ ಅದಕ್ಕೆ ಎಲ್ಲ ಕೆಲಸ ನಾನು ಮಾಡ್ತಾಯಿದ್ದೀನಿ. ಅದಕ್ಕೆ ರೆಕಾರ್ಡಿಂಗ್ ಅಂತೆ, ಕೋರಸ್ ಅಂತೆ, ವೈಲಿನ್ ಅಂತೆ ಎಲ್ಲನೂ ಸಂಗ್ರಹಿಸ್ಕೊಂಡು. ಅದು ಬಿಟ್ಟರೆ ಪ್ರತಿಯೊಂದು ದಿನಾನು ಏನೋ ಹೊಸದಾಗಿ ಕಲಿಬೇಕು, ಏನಾದರೂ ಮಾಡಬೇಕು. ನನಗೆ ಅಡುಗೆ ಮಾಡೋದು ತುಂಬ ಇಷ್ಟ. ಆ ಕೋವಿಡ್ ಟೈಮಲ್ಲಿ ಏನು ಮಾಡೋದು ಅಂತ ತೋಚಿಸ್ತೇನೆ, ನಾನು ಅಡುಗೆ ಮಾಡೋಕ್ಕೆ ಶುರು ಮಾಡಿದೆ. ಸೊ ಈ ಥರ ಐ ಥಿಂಕ್ ಯಾರಿಗಾದರೂ ಸಕ್ಸಸ್ ಸಿಕ್ಕಾಪಟ್ಟೆ ದೊಡ್ಡ ಮಾತ್ರದಲ್ಲಿ ಸಿಕ್ಬಿಟ್ರೆ ಅವ್ರಿಗೆ ಈ ಥರ ಎಲ್ಲ ಎಕ್ಸ್ಪ್ಲೋರ್ ಮಾಡೋಕ್ಕೆ ಅವಕಾಶನೇ ಸಿಗಲ್ಲ. ಸೊ ಸಕ್ಸಸ್ ಬರೋದು, ಹೋಗೋದು, ಬೀಳೋದು, ಎದ್ದೇಳೋದು, ಇದರಲ್ಲೇ ನಿಜವಾದ ಜೀವನ ಇರೋದು ಅಂತ ನಂಗೆ ಅನ್ಸುತ್ತೆ. ಯಾಕೆಂದರೆ ನಮಗೆ ಪ್ರತಿಯೊಂದು ವಿಚಾರದಲ್ಲೂ ನಮಗೆ ಎಲ್ಲದರಲ್ಲೂ ನಮಗೆ ಜಯ ಸಿಗ್ತಾನೆ ಇದ್ದರೆ ಮತ್ತೆ ಎಲ್ಲಿ ಕಲಿತೀವಿ ನಾವು, ಎಲ್ಲಿ ನಾವು ಸೋಲಲ್ಲೇ ತಾನೇ ಕಲಿಯೋದು. ಸೊ ಸೋಲೋದು, ಗೆಲ್ಲೋದು, ಇಟ್ಸ್ ಆಲ್ ಪಾರ್ಟ್ ಆಫ್ ಲೈಫ್. ಆ್ಯಂಡ್ ಅದರಲ್ಲಿ ನಾನು ಸಾಕಷ್ಟು ಕಲ್ತೀನಿ. ಸುಮ್ಮನೆ ಕೂತಿರುವಾಗ, ಎಸ್ಪೆಷಲಿ ಡ್ಯೂರಿಂಗ್ ಕೋವಿಡ್, ನಾವು ಆ್ಯಕ್ಟರ್ಸ್ಗೆಲ್ಲ ಏನೂ ಇರ್ತಾನೆ ಇರಲಿಲ್ಲ, ಏನು ಮಾಡೋದು ನಾವು. ಆವಾಗ ಕೂತ್ಕೊಂಡು ಎಡಿಟಿಂಗ್ ಕಲ್ತ್ಕೊಂಡೆ. ಏನೋ ಮಾಡಬೇಕಲ್ಲ, ಅದಕ್ಕಂತ ಎಡಿಟಿಂಗ್ ಕಲಿಯೋದು, ಬರೆಯೋದು, ಸಣ್ಣ ಸ್ಕಿಟ್ಗಳನ್ನ ಡೈರೆಕ್ಟ್ ಮಾಡೋದು, ಇದನ್ನೆಲ್ಲ ಮಾಡ್ತಾಯಿದ್ದೆ. ಅದಾದಮೇಲೆ ಅದು ಚೆನ್ನಾಗಿ ಹೋಗಿ ಮತ್ತು ಆಡಿಯೋ ಬುಕ್ ರೆಕಾರ್ಡಿಂಗ್ ಮಾಡಿದೆ. ಪೊನ್ನಿಯಿನ್ ಸೆಲ್ವನ್ ಇಂಗ್ಲೀಷ್ ವರ್ಷನ್ನ ನನ್ನ ಕಂಠದಲ್ಲಿ ನಾನು ಅದನ್ನು ರೆಕಾರ್ಡ್ ಮಾಡಿ ಐ ಗಿವನ್ ಇಟ್ ಟು ಆಡಿಬಲ್. ಐ ಸೋಲ್ಡ್ ಇಟ್ ಟು audible.com. ಸೊ ಅದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿತ್ತು. ಮತ್ತು ಸಾಕಷ್ಟು ಪಿಕ್ಚರ್ಗೆ ಡಬ್ಬಿಂಗ್ ಮಾಡಿದ್ದೀನಿ. ಮತ್ತು ಅದೇ ಹೇಳಿದ್ನಲ್ಲ, ಇಟ್ಸ್ ಅನ್ ಅಡ್ವೆಂಚರ್. ಯಾವತ್ತಾದರೂ ಒಂದಿನ ನಮಗೆ ಸ್ವಲ್ಪನೂ ಬಿಡುವೆ ಇದ್ದರೆ, ಎಲ್ಲ ಆಪರ್ಚುನಿಟೀಸ್ ಬರ್ತಾ ಇದ್ರೆ, ಸುಮ್ಮನೆ ಮನೇಲಿ ಕೂತಿದ್ದಾಗ ನಮ್ಗೇನೋ ಏನೋ ಮಾಡಬೇಕು, ಇವತ್ತೇನೋ ಮಾಡಬೇಕು ಅಂತ ತೋಚುತ್ತಲ್ಲ, ಆವಾಗಲೇ ನಮ್ಗೆ ಹೊಸದಾಗಿ ಏನಾದರೂ ಕಲಿಬೇಕು ಅಂತ ಆಸೆ ಬರೋದು. ಈಗ ಬಿಗ್ ಬಾಸ್ ಶೋನಲ್ಲಿ ಕಿಚ್ಚ ಸುದೀಪ್ ಅವ್ರ ಜೊತೆ ವರ್ಕ್ ಮಾಡಿದ್ರೆ, ಬಿಗ್ ಬಾಸ್ ಸೀಸನ್ 2 ಪೂರ್ತಿ ಹೇಗಿತ್ತು ಅನುಭವ? ಅಂದ್ರೆ ಈಗ ಸುದೀಪ್ ಅವರು ನಾನು ಬಿಗ್ ಬಾಸ್ ನ ಹೋಸ್ಟ್ ಮಾಡಲ್ಲ ಅಂತಂದ್ರು ಕೂಡ ವೀಕ್ಷಕರು ಬಿಡಲ್ಲ, ಇಲ್ಲ ಸುದೀಪ್ ಸರೇ ಹೋಸ್ಟ್ ಮಾಡಬೇಕು ಅಂತ ಒಂದು ಡಿಮ್ಯಾಂಡ್ ಕೂಡ ಬಂತು. ಸೊ ಆ ಒಂದು ಡಿಮ್ಯಾಂಡ್ಗೆ ಅವರು ಮಣಿದು, ಇಲ್ಲ ಇನ್ನು 4 ಸೀಸನ್ ನಾನು ಹೋಸ್ಟ್ ಮಾಡ್ತೀನಿ ಅಂತ ಹೇಳಿ ಅಗ್ರಿಮೆಂಟ್ ಕೂಡ ಮಾಡಿದ್ರು. ದ ವೇ ಹಿ ಹೋಸ್ಟ್, ಸಿಕ್ಕಾಪಟ್ಟೆ ದೊಡ್ಡ ಫ್ಯಾನ್ ನಾನು. ನಂಗೆ ತುಂಬ ಇಷ್ಟ ಅವ್ರು ಹೋಸ್ಟ್ ಮಾಡೋ ರೀತಿ. ಆ್ಯಂಡ್ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದ ಇವತ್ತು ತನಕ ನಾನು ಅದನ್ನು ಮರೆಯೋಕ್ಕಾಗಲ್ಲ.
ಅವರು ನಾನು ಅವಾಗ ನಂಗೆ ಅಷ್ಟೊಂದು ವಾಯ್ಸ್ ಆ್ಯಕ್ಟಿಂಗ್ ಎಲ್ಲ ಗೊತ್ತಿರಲಿಲ್ಲ. ಸೊ ನಾನು ಅದು ಮಾಡುವಾಗ ಕೆಲವೊಂದು ತಪ್ಪುಗಳನ್ನೆಲ್ಲ ಏನಾದರೂ ಸಣ್ಣ ಪುಟ್ಟ ಏನಾದರೂ ಮಾಡ್ತಾಯಿದ್ರೆ ಅವರೇ ಬಂದು ನೀವು ಈ ಥರ ಮಾಡಿದ್ರೆ ಹೇಗೆ ಅಂತ ಕೂತ್ಕೊಂಡು ನನಗೆ ಹೇಳ್ಕೊಡೋರು. ಆ್ಯಂಡ್ ಆಲ್ಸೋ ಯೂಸ್ ಟು ಸೇ, ನೀವು ಬಿಗ್ ಬಾಸ್ ಅಂತ ಅಂದ್ಕೊಳ್ಳಿ, ನೀವು ಒಂದು ರೂಮಲ್ಲಿ ಹೋದ್ರೇ ಅಲ್ಲಿ ಎಲ್ಲರೂ ನಿಮ್ಮನ್ನೇ ನೋಡಬೇಕು ಅಂತ ನೀವು ಬಿ ಕಾನ್ಫಿಡೆಂಟ್, ಯು ಹ್ಯಾವ್ ದಟ್ ಆರಾ. ಸರ್ ನಿಮ್ಗೆ ಅದು ಸುಲಭ ಸರ್, ನನಗೆ ಅದು ನಾನು ಇನ್ನೂ ಅದನ್ನು ಅಳವಡಿಸ್ಕೊತಾ ಇದ್ದೀನಿ. ನೀವು ಹೋದರೆ ನೀವು ಯು ಆರ್ ಜಸ್ಟ್ ಕಾನ್ಫಿಡೆಂಟ್, ಯು ಆರ್ ಸೋ ಅಮೇಝಿಂಗ್, ನಿಮಗೆ ಅದು ಆರಾಮಾಗಿ ಬರುತ್ತೆ. ನನಗೆ ಬರಬೇಕು ಒಂದು ಸ್ವಲ್ಪ ಬೇಕು ಸರ್, ನಾನು ಕಿಚ್ಚ ಅಲ್ಲ ಸರ್, ನಾನು ಕಿಚ್ಚ ಸುದೀಪ್ ಅಲ್ಲ, ನೀವೇನೋ ಕಿಚ್ಚ ಸುದೀಪು. ಬಟ್ ಅವ್ರು ಹೇಳೋರು ಈ ಥರ ಇನ್ನೂ ಸ್ವಲ್ಪ ಕಾನ್ಫಿಡೆನ್ಸ್, ನೀನು ಹೇಳೋವಾಗ ಇನ್ನೂ ಸ್ವಲ್ಪ ಕಾನ್ಫಿಡೆನ್ಸ್ ಇರಬೇಕು, ನಿನ್ನ ವಾಯ್ಸಲ್ಲಿ ಕಾನ್ಫಿಡೆನ್ಸ್ ಇರಬೇಕು. ನಾನು ಅವ್ರು ಹೇಳೋದನ್ನೆಲ್ಲ ಕಲಿಯೋಕ್ಕೆ ಅದು ಹಾಗೆಲ್ಲ ಅದನ್ನು ಅಪ್ಲೈ ಮಾಡೋದಂತ ಬಿಗ್ ಬಾಸಲ್ಲಿ ಮಾತ್ರ ಅಲ್ಲ, ಅದಾದ ಮುಗಿಸಿದ ಮೇಲೆ ಇದುವರೆಗೂ ನಾನು ಅವ್ರು ಹೇಳಿದ ಕೆಲವು ಮಾತನ್ನೆಲ್ಲ ನಾನು ಯೋಚನೆ ಮಾಡ್ಕೊಂಡು ಓಕೆ ಅವತ್ತು ಆ ಥರ ಹೇಳಿದ್ರಲ್ಲ, ಒಂದು ಕಾನ್ಫಿಡೆನ್ಸ್ ಇರಬೇಕಲ್ಲ, ಅದನ್ನ ಈ ಮಾತನ್ನ ಅವಾಗ ನಾನು ಜ್ಞಾಪಕ ಇಟ್ಕೊತೀನಿ. ಬಿಕಾಸ್ ಇಟ್ ಹ್ಯಾಪೆಂಡ್ ಸೋ ಮೆನಿ ಇಯರ್ಸ್ ಅಗೋ, ಇಟ್ ಹ್ಯಾಪೆಂಡ್ 12 years ago, ಬಟ್ ಈಗಲೂ ಅದನ್ನು ನಾನು ನೆನ್ಪಿಟ್ಕೊಂಡಿದ್ದೇನೆ ಬಿಕಾಸ್ ಇಟ್ ವಾಸ್ ಅಮೇಝಿಂಗ್. ಬಿಗ್ ಬಾಸ್ ಮನೇಲಿ ಮನರಂಜನೆ ಇರುತ್ತೆ, ಫೈಟ್ ಇರುತ್ತೆ, ಜಗಳಗಳು ಅಥವಾ ಇನ್ನೊಂದೇನೋ ಒಂದಷ್ಟು ಕತೆಗಳೆಲ್ಲ ಇರುತ್ತೆ. ಅದಕ್ಕೆಲ್ಲ ನೀವು ಒಂದಷ್ಟು ಉತ್ತರ ಕೊಡ್ತಾ ಹೋಗ್ಬೇಕು, ಅಂದ್ರೆ ಸ್ಪರ್ಧಿಗಳ ಜೊತೆ ನೀವು ಮಾತಾಡ್ತಾ ಹೋಗ್ಬೇಕು. ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅದಕ್ಕೆ ಒಂದು ಮೆಂಟಲ್ ಪ್ರಿಪರೇಷನ್ ಬೇಕು. ಅದು ಫಸ್ಟ್ ಸೀಸನ್ ನಾನು ಮಾಡಿದ್ದು, ನಾವು ಒಂದೇ ಸೀಸನ್ ಮಾಡಿದ್ದು. ಆ ಸೀಸನಲ್ಲಿ ಎಸ್ಪೆಷಲಿ ಆ ಸ್ಪರ್ಧಿಗಳದ್ದು ಒಂದು ಮೆಂಟಲ್ ಸ್ಟೇಟ್ ಇರುತ್ತಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ತುಂಬ ಟೈಮ್ ತೊಗೊಳುತ್ತೆ. ಯಾಕೆಂದ್ರೆ ಅದನ್ನು ಅರ್ಥ ಮಾಡ್ಕೊಂಡು ಅವ್ರ ಜೊತೆ ಹೇಗೆ ಮಾತಾಡಬೇಕು, ಕೆಲವ್ರ ಜೊತೆ ಸ್ವಲ್ಪ ಸ್ಟ್ರಿಕ್ಟಾಗಿ ಮಾತಾಡಬೇಕು, ಕೆಲವ್ರ ಜೊತೆ ತುಂಬ ಮೃದುವಾಗಿ ಮಾತಾಡಬೇಕು. ಕೆಲವು ಸ್ಪರ್ಧಿಗಳು ನನ್ನ ಮುಂದೆ ಬಂದು ಬಿಕ್ಕಿ ಹತ್ತಿದ್ದಾರೆ. ದೊಡ್ಡವರು ದೊಡ್ಡ ಡೈರೆಕ್ಟ್ರು ಅವ್ರು ನನ್ನ ಮುಂದೆ ಹತ್ತಿದ್ದಾರೆ. ಹಿ ಈಸ್ ನೋ ಮೋರ್. ಅವರು ಡೈರೆಕ್ಟ್ರು ನನ್ನ ಮುಂದೆ ಕೂತ್ಕೊಂಡು ಹಿ ವಾಸ್ ಕ್ರೈಯಿಂಗ್, ನಾನು ಯಾಕೆ ಈ ಥರ ಇದು ನನಗೇನಾಗ್ತದೆ, ನಾನು ಒಂದು ಕ್ರಿಯೇಟರೇ ಅಲ್ಲ, ನನಗೇನು ಗೊತ್ತಾಗ್ತಿಲ್ಲ, ದಿಸ್ ಇಸ್ ಸೋ ಹಾರಿಬಲ್, ಆ ಥರ ಎಲ್ಲ ಅವ್ರು ಮಾತಾಡಿದಾಗ ನನಗೇನು ಉತ್ತರ ಹೇಳೋದು ಇವ್ರಿಗೆ, ನಾನು ಹೇಗೆ ಇವ್ರನ್ನ ಸಮಾಧಾನ ಪಡಿಸೋದು ಅಂತ ನಾನು ಅಷ್ಟೊಂದು ಯೋಚನೆ ಮಾಡ್ತಾಯಿದ್ದೆ. ಸೊ ಇಟ್ ಈಸ್ ಅ ವೆರಿ ಬಿಗ್ ರೆಸ್ಪಾನ್ಸಿಬಿಲಿಟಿ. ಅಲ್ಲಿ ಕೂತ್ಕೊಂಡು ಆ ಫೇಡರ್ನ ಮೇಲೆ ಮಾಡಿದಾಗ, ಇಫ್ ಯು ಇನ್ಕ್ರೀಸ್ ದಟ್ ಫೇಡರ್, ಯುವರ್ ವಾಯ್ಸ್ ಗೋಸ್ ಇನ್ ಟು ದ ಹೌಸ್. ಸೊ ಅದೇನೇ ಒಂದು ದೊಡ್ಡ ವೆರಿ ಬಿಗ್ ರೆಸ್ಪಾನ್ಸಿಬಿಲಿಟಿ. ಕರೆಕ್ಟಾಗಿ ಮಾತಾಡಬೇಕು, ಆ ಸರಿಯಾದ ಮೀಟ್ರಲ್ಲಿ ಮಾತಾಡಬೇಕು. ಯಾವುದಾದ್ರೂ ಏನಾದರೂ ತಪ್ಪಾಯಿತು ಅಂದರೆ ಅವ್ರು ಕನ್ಫ್ಯೂಸ್ ಆಗ್ಬಿಡ್ತಾರೆ. ಆ್ಯಂಡ್ ಕಂಟೆಸ್ಟೆಂಟ್ಸ್ ಕನ್ಫ್ಯೂಸ್ ಆಗ್ಬಿಟ್ರೆ ಮತ್ತು ಅವ್ರು ಹೇಗೆ ಆಟ ಆಡ್ತಾರೆ. ಸೊ ಅವಾಗ ಯು ಹ್ಯಾವ್ ಟು ಆಲ್ವೇಸ್ ಕೀಪ್ ಇನ್ ಮೈಂಡ್, ಓಕೆ ಕರೆಕ್ಟಾಗಿ ಮಾತಾಡು, ಚೆನ್ನಾಗಿ ಮಾತಾಡು, ಮೆಷರ್ಡಾಗಿ ಮಾತಾಡು, ಇಲ್ಲಿ ಇವ್ರನ್ನ ಸಾಫ್ಟಾಗಿ ಇವ್ರ ಜೊತೆ ಈಗ ಸಾಫ್ಟಾಗಿ ಮಾತಾಡು, ಇಲ್ಲ ಇವ್ರು ಸ್ವಲ್ಪ ಈಸ್ ನಾಟ್ ಲಿಸನಿಂಗ್, ಇವ್ರ ಜೊತೆ ಸ್ವಲ್ಪ ಸ್ಟ್ರಿಕ್ಟಾಗಿ ಮಾತಾಡ್ಬೇಕು, ಸ್ವಲ್ಪ ಸಿಟ್ ಮಾಡ್ಕೊಂಡು, ಇದೆಲ್ಲ ಆಲ್ ದೀಸ್ ಥಿಂಗ್ಸ್ ಆರ್ ಗೋಯಿಂಗ್ ಆನ್ ಇನ್ ಮೈ ಮೈಂಡ್. ಸೊ ಇಟ್ಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಫಾರ್ ಎನಿವನ್, ಬಟ್ ಇಟ್ಸ್ ಅ ವೆರಿ ಬಿಗ್ ರೆಸ್ಪಾನ್ಸಿಬಿಲಿಟಿ. ಇಡೀ ವಾರ ಸ್ಪರ್ಧಿಗಳು ಬಿಗ್ ಬಾಸ್ ಜೊತೆ ಮಾತಾಡಬೇಕು, ಆ್ಯಂಡ್ ವೀಕೆಂಡ್ ಟೈಮ್ ಬಂದಾಗ ಸುದೀಪ್ ಸರ್ ಜೊತೆ ಮಾತಾಡಬೇಕು. ಈಗ ಕೆಲವರಿಗೆ ಬೇಜಾರಾಗಿರುತ್ತೆ, ಇನ್ನೂ ಕೆಲವರಿಗೆ ಖುಷಿಯಾಗಿರುತ್ತೆ, ಅಥವಾ ಇನ್ನೂ ಕೆಲವ್ರದ್ದೊಂದಷ್ಟು ಡಿಮ್ಯಾಂಡ್ ಇರುತ್ತೆ, ಬಿಗ್ ಬಾಸ್ ನನ್ನ ಮಾತು ಕೇಳಲ್ಲ ಅಂತ. ಅಥವಾ ನೀವು ಹೇಳ್ದಂಗೆ ಒಂದು ಸ್ವಲ್ಪ ವಾಯ್ಸ್ ಮಾಡ್ಯುಲೇಷನ್ ಆದರೆ ಓ ಬಿಗ್ ಬಾಸ್ ನನ್ನ ಮೇಲೆ ಸಿಟ್ಟು ಬಂದಿದೆ ಅನ್ಸುತ್ತೆ, ಹಾಗೆಲ್ಲ ಅಂತ ಅನ್ಕೊಂಡಿರ್ತಾರೆ. ಅದನ್ನ ಹೇಗೆ ನಿಭಾಯಿಸ್ತಾ ಇದ್ರಿ? ಕೆಲವೊಂದ್ಸಲ ಈಗ ಬಿಗ್ ಬಾಸ್ ನಿಮ್ಮ ವಾಯ್ಸ್ದಾದ್ರೂ ಕೂಡ ಆ ಡಿಸಿಷನ್ ಒಂದು ಟೀಮ್ದಾಗಿರುತ್ತೆ. ಹೌದು, ಖಂಡಿತ. ಹೇಗೆ ನಿಭಾಯಿಸ್ತಾ ಇದ್ರಿ? ಆ್ಯಕ್ಚುಲಿ ನಾನು ಅವಾಗ ಅದು ಗೊತ್ತಾಗ್ತಿರ್ಲಿಲ್ಲ, ಯಾಕೆಂದರೆ ಐ ವಾಸ್ ನಾಟ್ ಎ ಕಂಟೆಸ್ಟೆಂಟ್. ಬಟ್ ನಾನು ಕಂಟೆಸ್ಟೆಂಟ್ ಆದಮೇಲೆ, ನಾನು ತಮಿಳಲ್ಲಿ ನಾನು ಕಂಟೆಸ್ಟೆಂಟಾಗಿ ಹೋದಾಗ ನನಗಿದೆಲ್ಲ ನನಗೆ ವಾಪಸ್ ಬರ್ತದೆ. ಇವರು ಯಾಕೆ ಈ ಬಿಗ್ ಬಾಸ್ ವಾಯ್ಸ್ಗೆ ಎಲ್ಲರೂ ಇಷ್ಟೊಂದು ಓಕೆ ಬಿಗ್ ಬಾಸ್ ನಾನು ಚೆನ್ನಾಗಿದ್ದೀನ, ಬಿಗ್ ಬಾಸ್ ನನ್ನ ಡ್ರೆಸ್ ಚೆನ್ನಾಗಿದೆಯಾ, ಬಿಗ್ ಬಾಸ್ ನಾನು ಚೆನ್ನಾಗಿದ್ದೀನ, ನೋಡೋಕ್ಕೆ ಚೆನ್ನಾಗಿದ್ದಾನೆ, ಇದನ್ನು ಯಾಕೆ ಕೇಳ್ತೀರಾ, ನೀವೇ ನೋಡ್ಕೊಳ್ಳಿ, ನನ್ನಿಂದ ಯಾಕೆ ನೀವು ವ್ಯಾಲಿಡೇಷನ್ ಹುಡುಕ್ತಾ ಇದ್ದೀರಾ ಅಂತ ನಂಗೆ ಅನ್ಸೋದು. ಬಟ್ ನನಗೆ ಆ ಮನೆಯಲ್ಲಿ ನಾನು ಕಂಟೆಸ್ಟೆಂಟ್ ಹೋದಾಗ ಅಯ್ಯೋ ಬಿಗ್ ಬಾಸ್ ನಾನು ನೋಡ್ತೀಯಾರಾ ಅಂತ ಅಷ್ಟು ಖುಷಿ ಆಗೋದು ನನಗೆ. ಸೊ ಆ ಕಂಟೆಸ್ಟೆಂಟ್ ಆಗಿದ್ದಾಗಲೇ ಮಾತ್ರ ನಮಗೆ ಆ ಒಂದು ಯೋಚನೆ ಬರೋದು, ಅಯ್ಯೋ ಓಕೆ ಎಲ್ಲ ನೋಡ್ತಾ ಇದ್ದಾರೆ, ಓಕೆ ನಾವು ಚೆನ್ನಾಗಿದ್ದೀವಾ, ಓ ಬಿಗ್ ಬಾಸ್ ನಮ್ಮನ್ನು ಯಾಕಂದರೆ ನಿಜವಾಗ್ಲೂ ದೇವ್ರು ನಮ್ಮ ಜೊತೆ ಮಾತಾಡ್ತಿರೋ ಥರನೇ ಇರುತ್ತೆ. ಅವರು ಯಾಕೆಂದರೆ ಎಲ್ಲ ಕಡೆ ಕೇಳಿಸತ್ತಲ್ಲ, ಅವ್ರ ಮುಖ ಕಾಣಿಸಲ್ಲ, ಏನು ಕಾಣಿಸಲ್ಲ, ಅವ್ರು ಮಾತಾಡುವಾಗ ದೇವ್ರು ನಮ್ಮನ್ನು ನೋಡ್ತಾ ಇದ್ದಾರೆ, ಆ ಥರ ಒಂದು ಭಾವನೆ ನಮ್ಗೆ ಸಿಗತ್ತೆ ಆ ಮನೆಯಲ್ಲಿ. ಯಾಕೆಂದರೆ ಏನೂ ಇರಲ್ಲ, ನಾವು ಫೋನ್ ಇಲ್ಲ, ಏನಿಲ್ಲ, ನೋ ಟಚ್ ವಿತ್ ದ ಔಟ್ಸೈಡ್ ವರ್ಲ್ಡ್. ಸೊ ಇವ್ರ ಜೊತೆನೇ ಜಗಳ ಕಾದಿರ್ತೀವಿ, ಇವ್ರ ಜೊತೆನೇ ನಾವು ಇದು ಯಾವುದಾದ್ರೂ ಒಂದು ಕಂಪೀಟ್ ಮಾಡಿರ್ತೀವಿ, ಅವ್ರ ಮೂತಿನೇ ನೋಡ್ಕೊಂಡು ಊಟ ಮಾಡಬೇಕು. ಸಿಟ್ಟು ಬರುತ್ತೆ, ಸಡನ್ಲಿ ಬಿಗ್ ಬಾಸ್ ಮಾತಾಡ್ತಾ ಬಿಗ್ ಬಾಸ್ ಅನ್ನೋ ಒಂದು ಖುಷಿ ಬರುತ್ತೆ.
ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ವಾಯ್ಸ್ ಬಿಟ್ಟು ಬೇರೆ ಯಾವ ವಾಯ್ಸು ಕೇಳಿಸೋದಿಲ್ಲ. ಸೊ ಬೆಳಗ್ಗೆಯಿಂದ ಸಂಜೆವರೆಗೂ ಅಂದ್ರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ನೀವು ಅವ್ರ ಜೊತೆ ಮಾತಾಡ್ತಾನೆ ಇರಬೇಕು. ಅದಕ್ಕೆ ಹೇಗೆ ಪ್ರಿಪೇರ್ ಆಗಿದ್ರಿ? ಅಂದ್ರೆ ಟೈಮ್ ಅವೈಲಬಿಲಿಟಿ ಎಲ್ಲ ಹೇಗೆ ನಿಮಗೆ ಅಂತ ಒಂದಷ್ಟು ಟೈಮ್ ಸಿಗ್ತಾ ಇತ್ತಾ? ಖಂಡಿತ. ಯಾಕಂದ್ರೆ ಬಿಗ್ ಬಾಸ್ ಜೊತೆ ಎಲ್ಲರೂ ಯಾವ ಟೈಮ್ನಲ್ಲೂ ಮಾತಾಡಕ್ ಆಗಲ್ಲ. ಆ ಬಿಗ್ ಬಾಸ್ ಜೊತೆ ಮಾತಾಡ್ಬೇಕು ಅಂದ್ರೆ ಫಸ್ಟ್ ಹೇಳ್ಬೇಕು ಕ್ಯಾಮ್ರಾಲಿ, ಬಿಗ್ ಬಾಸ್ ನಿಮ್ ಜೊತೆ ಮಾತಾಡ್ಬೇಕು, ಬಿಗ್ ಬಾಸ್ ಮಾತಾಡ್ಸಿ ಬಿಗ್ ಬಾಸ್ ಅಂತ ಕೇಳಬೇಕು. ಅದಾದ್ಮೇಲೆ ಒಂದು 4-5 ಗಂಟೆ ನೋಡ್ತಾರೆ ಎಲ್ಲ. ಅವ್ರಿಗೆ ಓಕೆ ಬಿಗ್ ಬಾಸ್ ಹತ್ರ ಮಾತಾಡಿ ಕೇಳಿದೀನಿ, ಆದ್ರೆ ಇನ್ನೂ ಬಿಗ್ ಬಾಸ್ ಕರೆದಿಲ್ಲ, ಮತ್ತೆ ಹೋಗಿ ಕೇಳ್ತಾರೆ ಬಿಗ್ ಬಾಸ್ ಪ್ಲೀಸ್, ಬಿಗ್ ಬಾಸ್ ನಿಮ್ಮ ಜೊತೆ ಮಾತಾಡ್ಬೇಕು ಬಿಗ್ ಬಾಸ್ ಅಂತ ಮತ್ತೆ ಕೇಳ್ತಾರೆ. ಮತ್ತೆ ವೆಯ್ಟ್ ಮಾಡ್ತಾರೆ ಅವರು ಟೀಮಲ್ಲಿ. ದೇ ವಾಂಟ್ ಟು ಸಿ ದ ಸ್ಟೋರಿ ಡೆವಲಪ್. ಅವ್ನು ಬಿಗ್ ಬಾಸ್ ಕೇಳಿದ ತಕ್ಷಣ, ದೇವ್ರು ಕೇಳಿದ ತಕ್ಷಣಕ್ಕೆ ದೇವ್ರು ಬಂದ್ಬಿಟ್ರೆ ದೇವ್ರಿಗೆ ಏನು ಬೆಲೆ, ಆ ಥರನೇ ತಾನೆ. ಸೊ ಅದೇ ಥರ ವೆಯ್ಟ್ ಮಾಡಿ ಇನ್ನೂ ಪ್ರೆಷರ್ ಬಿಲ್ಡ್ ಆಗ್ತಾ ಇದೆ ಅಂತ ಹೇಳಿ ಆವಾಗ ಬಿಗ್ ಬಾಸ್ನ ಕಳಿಸಿ ಏನಾಯ್ತಪ್ಪ ನಿಂಗೆ ಅಂತ ಕೇಳ್ತಾರೆ. ಸೊ ಆವಾಗ ನಿಜವಾದ ಅದು ದಟ್ ಸಾರ್ಟ್ ಆಫ್ ಪ್ರೆಷರ್ ಬಿಲ್ಡಪ್ ಆದ್ರೇನೆ. ಸೊ ಇಟ್ ವಾಸ್ ನಾಟ್ ಲೈಕ್ ನಾನು ಯಾವಾಗಲೂ ಅಲ್ಲೇ ಇರ್ತಿದ್ದೆ ನಾನು, ಬಟ್ ಯಾವಾಗಲೂ ಅವ್ರ ಜೊತೆ ಮಾತಾಡ್ತಿರ್ಲಿಲ್ಲ. ಯಾವಾಗಲೂ ಮಾತಾಡ್ತಾ ಬೆಲೆನೇ ಇರಲ್ವಲ್ಲ ಇದಕ್ಕೆ, ಆ ಕಂಠಕ್ಕೆ, ಆ ವಾಯ್ಸ್ಗೆ ಅಷ್ಟೊಂದು ಬೆಲೆ ಇರಲ್ಲ. ಸೊ ಯಾವಾಗ ಮಾತಾಡಬೇಕು ಅನ್ನೋದು ಟೀಮ್ ಡಿಸೈಡ್ ಮಾಡಿ, ಈ ಥರ ಹೋಗಿ ಮಾತಾಡಿ, ನೀವು ಸ್ವಲ್ಪ ಎಷ್ಟು ಕಡಿಮೆ ಮಾತಾಡೋಕ್ಕೆ ಸಾಧ್ಯನೋ ಅಷ್ಟು ಕಡಿಮೆ ಮಾತಾಡಿ ಅಂತ ಹೇಳ್ತಾರೆ. ಕೆಲವು ಸತಿ ಸ್ವಲ್ಪ ಸಾಫ್ಟಾಗಿ ಮಾತಾಡಿ, ಇವರು ತುಂಬ ಡಿಸ್ಟರ್ಬ್ಡ್ ಆಗಿದ್ದಾರೆ, ಸ್ವಲ್ಪ ಜಸ್ಟ್ ಮೇಕ್ ಹಿಮ್ ಲಾಫ್ ಆ ಥರ ಏನಾದರೂ ಮಾಡಿ, ಆ ಥರ ಎಲ್ಲ ಮಾತಾಡ್ತಾರೆ. ಸೊ ಇಟ್ಸ್ ಅಪ್ ಟು ದ ಬಿಗ್ ಬಾಸ್ ಟು ಡಿಸೈಡ್ ಯಾವ ಥರ ಅದನ್ನು ಡೀಲ್ ಮಾಡಬೇಕು, ಏನು ಹೇಳಿದ್ರೆ ಅವ್ರಿಗೆ ಖುಷಿ ಪಡ್ತಾರೆ. ನಾವು ನೋಡ್ತಾನೆ ಇರ್ತೀವಲ್ಲ, ಅವ್ರು ನೀವು ಪ್ರೇಕ್ಷಕರಾಗಿ ಒಂದು ಗಂಟೆ 1.5 ಗಂಟೆ ನೋಡ್ತೀರಾ. ಬಟ್ ನಾವು ಇಡೀ ದಿನ ಎವ್ರಿ ಸಿಂಗಲ್, ನಾನು ಅಲ್ಲಿ 10-11 ಗಂಟೆಗೆ ಹೋದರೆ ರಾತ್ರಿ 10-11 ಗಂಟೆಗೆ ವಾಪಸ್ ಬರ್ತಿದ್ದೆ ನಾನು ವಾಪಸ್ ರೂಮ್ಗೆ. ಅದೇ ಥರ ಎಲ್ಲ ಬಿಗ್ ಬಾಸ್ಗೂ ಇರುತ್ತೆ ಯೂಶ್ವಲಿ. ಫ್ರೈಡೇ ಅವ್ರಿಗೇನು ಅಷ್ಟೊಂದು ಇರಲ್ಲ, ಬಿಕಾಸ್ ಅವತ್ತು ಏನು ಟಾಸ್ಕ್ ಇರಲ್ಲ ಅಂತ ಹೇಳಿ. ಸೊ ವಿಲ್ ಬಿ ನೋಟಿಸಿಂಗ್ ದಮ್. ಅವರು ಸಣ್ಣ ಆ್ಯಂಟ್ಗಳ ಥರ ಕಾಣಿಸ್ತಾ ಇರ್ತಾರೆ ಚಿಕ್ಕ ಮಾನಿಟ್ರ್ಗಳಲ್ಲಿ. ಸೊ ನಾವು ಇವ್ನು ಇಲ್ಲಿ ಹೋಗ್ತಾ ಇದ್ದಾನೆ, ಈ ಥರ ಮಾತಾಡ್ತಾ ಇದ್ದಾನೆ, ಅದನ್ನೆಲ್ಲ ನಮಗೆ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಟು ಸಿ. ಓಕೆ, ಈಗ ಸ್ಪರ್ಧಿ ಯಾರಾದರೂ ಒಬ್ರು ನಿಯಮ ಉಲ್ಲಂಘನೆ ಮಾಡ್ತಾರೆ, ಅಥವಾ ಈಗ ಗೇಮ್ ಆಡುವಾಗ ಏನೋ ಒಂದಷ್ಟು ತಪ್ಪುಗಳನ್ನ ಮಾಡ್ತಾರೆ, ಅದನ್ನ ಇಮಿಡಿಯೇಟ್ಲಿ ಬಿಗ್ ಬಾಸ್ ಹೇಳಿ ಸರಿಪಡಿಸ್ಬೇಕು. ಅವಾಗೆಲ್ಲ ನೀವು ಇರ್ಲೇಬೇಕು. ಅದು ಗೇಮ್ ನಡೀತಾ ಇರುವಾಗ ಅಲ್ಲೇ ಇರಬೇಕು. ಯಾಕೆಂದ್ರೆ ತಕ್ಷಣ ಏನಾದರೂ ರೂಲ್ ಉಲ್ಲಂಘನೆ ಆಗ್ತಾ ಇದ್ದಾರೆ ಅಂದ್ರೆ ಖಂಡಿತ ಅದನ್ನ ಸ್ಟಾಪ್ ಮಾಡಬೇಕು. ಆದ್ರೂ ಕೆಲವು ಸತಿ ಅದನ್ನ ಸ್ಟಾಪ್ ಮಾಡಿಸಲ್ಲ. ಟೀಮ್ ಹೇಳ್ತಾರೆ ಅದನ್ನ ಸ್ಟಾಪ್ ಮಾಡಿಸ್ಬಿಡಿ, ನೋಡೋಣ ರೂಲ್ ಉಲ್ಲಂಘನೆ ಆಗ್ತಾ ಇದೆ, ಅದರಿಂದ ಏನಾದರೂ ಕಾಂಟೆಂಟ್ ಸಿಗತ್ತಾ ಅಂತ ನೋಡ್ತಾರೆ. ಸೊ ಬಟ್ ಬಿಗ್ ಬಾಸ್ ಹ್ಯಾಸ್ ಟು ಬಿ ದೇರ್. ಸಡನ್ನಾಗಿ ಅಲ್ಲೇನಾದರೂ ಮಾತಾಡಬೇಕು, ಹೇಳಬೇಕು, ಅದನ್ನು ಸ್ಟಾಪ್ ಮಾಡಬೇಕು ಅನ್ನೋ ಟೈಮಲ್ಲಿ ಐ ವಿಲ್ ಹ್ಯಾವ್ ಟು ಬಿ ದೇರ್ ಡ್ಯೂರಿಂಗ್ ಗೇಮ್. ಇನ್ಯಾವುದೋ ಒಂದು ಕಾಂಟ್ರವರ್ಸಿ ಮಾಡ್ಬಿಡ್ತಾರೆ ಸ್ಪರ್ಧಿ, ಅಥವಾ ಹೊಡೆದಾಟ ಸಮಥಿಂಗ್ ಏನೋ ಒಂದು ಆಗುತ್ತೆ, ಅವಾಗ ಇಮಿಡಿಯೇಟ್ಲಿ ಸ್ಟಾಪ್ ಮಾಡಿಸ್ಲೇಬೇಕು ಬಿಗ್ ಬಾಸ್. ಹೌದು, ಹೊಡೆದಾಟ ಎಲ್ಲ ಶುರು ಆದ್ರಂತ ಖಂಡಿತ ಅಲ್ಲಿ ಯಾರು ಏನು ಮಾಡ್ತೀರಾ ನೀವು ಅಂತ ಆಲ್ಮೋಸ್ಟ್ ಬೈಯೋ ಥರ ಅದು ಆ ವಾಯ್ಸಲ್ಲೇ ಗೊತ್ತಾಗುತ್ತೆ. ಸೊ ನಾನು ಆ ಟೈಮಲ್ಲಿ ಈಗ ಹೇಗಿದೆ ಗೊತ್ತಿಲ್ಲ, ಆ ಟೈಮಲ್ಲಿ ಬಿಗ್ ಬಾಸ್ ಇಂದಾನೇ ಶುರು ಮಾಡಬೇಕಾಗಿತ್ತು. ಆ್ಯಂಡ್ ಅಪೇಕ್ಷಿಸುತ್ತಾರೆ, ಆದೇಶಿಸುತ್ತಾರೆ, ಅದರಲ್ಲಿ ಎಂಡ್ ಮಾಡಬೇಕಾಗಿತ್ತು. ಯಾಕೆಂದರೆ ಹಿಂದಿಯಲ್ಲಿ ಆ ಥರ ಇರೋದ್ರಿಂದ ಅದೇ SOP ವಾಟ್ ವಿ ಹ್ಯಾವ್ ಟು ಫಾಲೋ ದಟ್ ಸಾರ್ಟ್ ಆಫ್ ಸೇಮ್ ಫಾರ್ಮ್ಯಾಟ್. ಸೊ ನಾನು ಹೇಳಿದ್ರಲ್ಲೇ ಎಷ್ಟೊಂದು ಜನಕ್ಕೆ ಅದು ಗೊತ್ತಾಗೋದು, ಓಕೆ ಬಿಗ್ ಬಾಸ್ ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾರೆ, ತುಂಬ ಮುನ್ಸ್ಕೊಂಡ್ಬಿಟ್ಟಿದ್ದಾರೆ ಅಂತ. ಯಾಕೆ ನಾನು ಬಿಗ್ ಬಾಸ್ ಅಂತ ಸ್ವಲ್ಪ ಸಾಫ್ಟ್, ಬಿಗ್ ಬಾಸ್ ನೀವೆಲ್ಲರೂ ಲಿವಿಂಗ್ ರೂಮಿಗೆ ಬರಬೇಕೆಂದು ಅಪೇಕ್ಷಿಸುತ್ತಾರೆ. ಆದರೆ ಓಕೆ ಪರವಾಗಿಲ್ಲ, ಏನೋ ನಾವು ಚೆನ್ನಾಗಿ ಏನು ಬಿಗ್ ಬಾಸ್ ಎಲ್ಲರೂ ಲಿವಿಂಗ್ ರೂಮ್ಗೆ ಬರಬೇಕೆಂದು ಅಪೇಕ್ಷಿಸುತ್ತಾರೆ ಅಂತ ಸ್ವಲ್ಪ ಗಟ್ಟಿನಿಟ್ಟಾಗಿ ಹೇಳಿದ್ರೆ ಎಲ್ಲರೂ ಅಯ್ಯೋ ಏನೋ ಮಾಡೋದು, ಎಲ್ಲರೂ ಸಿಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಬಿಗ್ ಬಾಸ್ ಅಂತ. ಏನೋ ತಪ್ಪು ಮಾಡಿದ್ದೀವಿ, ಬಾ ಎಲ್ಲರೂ ಬೈಸ್ಕೊಳ್ಳೋಣ ಬನ್ನಿ ಅಂತ ಎಲ್ಲ ಹೋಗ್ತಿದ್ರು ಅದರ. ಓಕೆ, ಈಗ ನೀವು ವಾಯ್ಸ್ ಓವರ್ ರೂಮಲ್ಲಿ ಇರಲ್ಲ, ಹೊರಗಡೆ ಇರ್ತೀರಾ, ಅವಾಗ ಏನೋ ಒಂದು ಇನ್ಸಿಡೆಂಟ್ ನಡೆದೋಗುತ್ತೆ, ಇಮಿಡಿಯೇಟ್ಲಿ ಟೀಮ್ ನಿಮಗೆ ಕಾಲ್ ಮಾಡಿ ಕರ್ಸ್ಕೊಳತ್ತಾ? ಅವರೇ ಹೇಳ್ಕೊಂಡು ಹೋಗ್ತಾರೆ, ನಾನು ಬಂದು ಹೇಳ್ಕೊಂಡು ಹೋಗ್ತಾರೆ, ಬಾರ ನೀನು ಇಲ್ಲ ಬಿಗ್ ಬಾಸ್ ಅಂತಾನೆ ಕರಿತಿದ್ರು. ಟು ಗಿವ್ ಅ ಲಾಟ್ ಆಫ್ ರೆಸ್ಪೆಕ್ಟ್. ಸೊ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗಿ ಮಾತಾಡ್ಸೋರು. ಓಕೆ, ಈಗ ಬಿಗ್ ಬಾಸ್ ಕನ್ನಡ ಸೀಸನ್ 13 ಶುರುವಾಗುತ್ತೆ ಸ್ವಲ್ಪ ದಿನದಲ್ಲಿ, ಮುಂದಿನ ತಿಂಗಳು ಆಲ್ಮೋಸ್ಟ್ ಶುರುವಾಗುತ್ತೆ. ಏನ್ ಹೇಳ್ತೀರಾ? ಬಿಗ್ ಬಾಸ್ ವಾಯ್ಸ್ ನಲ್ಲಿ ಹೇಳ್ಬೇಕು. ಬಿಗ್ ಬಾಸ್ ನೀವೆಲ್ಲರೂ ಖುಷಿಯಾಗಿ ಸಂತೋಷವಾಗಿ ಸಾಕಷ್ಟು ಜಗಳ ಕಾಯ್ದು ಆಟ ಆಡಬೇಕೆಂದು ಅಪೇಕ್ಷಿಸುತ್ತಾರೆ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಪ್ಲಾನ್ ಏನಿದೆ? ಈಗ ಕನ್ನಡದಲ್ಲಿ ಅವಕಾಶ ಸಿಗಬೇಕು ಅಂತ ಕಾಯ್ತಾ ಇದ್ದೀರಾ, ಇದ್ರ ಜೊತೆಗೆ ಇನ್ನೇನು ಪ್ಲಾನ್ ಇದೆ ನಿಮ್ಮದು? ಇದ್ರ ಜೊತೆಗೆ ನಾನು ಈಗ ತಮಿಳಲ್ಲಿ 2 ಪಿಕ್ಚರ್ ಮಾಡ್ತಾ ಇದ್ದೀನಿ. ಒಂದು
ಬಿಗ್ ಪ್ರೊಡಕ್ಷನ್, ಬಿಗ್ ಹೀರೋ, ಅದನ್ನು ಹೇಳೋಕ್ಕಾಗಲ್ಲ. ಸೊ ಅದನ್ನು ಮಾಡ್ತಾಯಿದ್ದೀನಿ. ಮತ್ತು ನನ್ನದೇ ಒಂದು ಮೂವಿ, ನಾನು ನನ್ನ ಹೆಂಡತಿ ಬರೆದಿದ್ದು ಒಂದು ಸ್ಕ್ರಿಪ್ಟನ್ನು ನಾವು ಡೈರೆಕ್ಟ್ ಮಾಡ್ತಾಯಿದ್ದೀವಿ. ಅದರಲ್ಲಿ ನಾನು ಆ್ಯಕ್ಟ್ ಮಾಡ್ತಾಯಿದ್ದೀನಿ. ಸೊ ಡೈರೆಕ್ಷನ್, ಆ್ಯಕ್ಟಿಂಗ್ ಮತ್ತು ನಂದು ಹಾಡು ಬರ್ತಾಯಿದೆ. ನಾನು ಬಿಗ್ ಬಾಸಲ್ಲಿ ಬರೆದಿದ್ದ ಹಾಡು, ಅದು ಇಸ್ ಗೋಯಿಂಗ್ ಟು ಬಿ ರಿಲೀಸ್ ಸೂನ್. ಅದು ಚೆನ್ನಾಗಿ ಬಂದಿದೆ, ಒಂದು ಒಳ್ಳೆ ಡ್ಯಾನ್ಸ್ ನಂಬರ್, ಅದು ಚೆನ್ನಾಗಿದೆ ಅದು. ಸೊ ಅದು ಇದೆ, ಸಾಕಷ್ಟಿದೆ, ಲಾಟ್ಸ್ ಟು ಡೂ ಇನ್ ದ ಪೈಪ್ಲೈನ್. ಓಕೆ, 14 ವರ್ಷದ ನಂತರ ಒಂದು ಕನ್ನಡ ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ತಾ ಇದ್ದೀರಾ ನೀವು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಮತ್ತೊಮ್ಮೆ ಥ್ಯಾಂಕ್ ಯು ಸರ್, ನ್ಯೂಸ್18 ಕನ್ನಡ ಕರೆಗೆ ಹೋಗ್ಬಿಟ್ಟು ಇಲ್ಲಿವರೆಗೂ ಬಂದಿರೋದಕ್ಕೆ. ನೀವು ಕರೆದಿದ್ದು ನಂಗೆ ತುಂಬ ಖುಷಿ ಆಯಿತು. ಇವರು ಪ್ರೇಕ್ಷಕರೆಲ್ಲ ನೋಡಿ ಏನು ರಾಮನ್ಗೆ ಗಡ್ಡ ಬಂದ್ಬಿಟ್ಟಿದೆ, ಏನು ಗಡ್ಡದಲ್ಲಿ ಸ್ವಲ್ಪ ಬಿಳಿ ಎಲ್ಲ ಕಾಣಿಸ್ಕೊತಾ ಇದೆ ಅಂತ ಹೇಳಿದ್ರೆ, ಬಟ್ ಅಟ್ಲೀಸ್ಟ್ ಐ ಆಮ್ ಶ್ಯೂರ್, ಐ ಹೋಪ್ ದೇ ಆರ್ ಹ್ಯಾಪಿ ಟು ಸಿ ಮಿ. ಯಾಕೆಂದ್ರೆ ನಂಗಂತೂ ತುಂಬ ಖುಷಿ. ನನ್ನ ಕನ್ನಡ ಪ್ರೇಕ್ಷಕರ ಜೊತೆ ಮಾತಾಡೋಕ್ಕೆ ನಂಗಂತೂ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್ ಮೀ. ನಾನು ಬೆಂಗಳೂರಲ್ಲಿ ಟೈಮಲ್ಲಿ ನಿಮ್ಗೆ ಹೇಗೋ ತೋಚಿದೆ ನೋಡಿ ನನ್ನ ಕರಿಬೇಕು ಅಂತ. ಅದೇ ಟೈಮಲ್ಲಿ ನಾನು ಬಂದು ಇಮಿಡಿಯೇಟ್ಲಿ ಸರ್ ನಮ್ಮ ಅಪ್ಪ ಅಮ್ಮಂಗೆ ಹೇಳಿದೆ, ನಾನು ಈ ಥರ ಕರೆದಿದ್ದಾರೆ, ಹೋಗು ಈ ಕನ್ನಡದಲ್ಲಿ ಕರಿತಿದ್ದಾರೆ. ನಾನು ತಮಿಳಲ್ಲೆಲ್ಲ ಒಂದು ವಾರಕ್ಕೆ 1-2 ಇಂಟರ್ವ್ಯೂ ಕರಿತಾನೆ ಇರ್ತಾರೆ. ನಾನು ಹೋಗಕ್ಕೆ ಅಷ್ಟೊಂದು ನಾನು ಹೋಗ್ತೀನಿ, ಬಟ್ ಯಾವುದಾದ್ರೂ ಏನು ಮಾತಾಡೋದು ಅಂತ ಅನ್ಸುತ್ತೆ. ಬಟ್ ಕನ್ನಡದಲ್ಲಿ ನಿಮ್ಮ ಜೊತೆಲ್ಲ ಮಾತಾಡಿ ನನಗೆ ಎಷ್ಟೋ ವರ್ಷಗಳಾಗೋಗಿದೆ. ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ ಟು ಕಮ್ ಟು ದಿಸ್ ಇಂಟರ್ವ್ಯೂ. ಒಂದು 4 ವರ್ಷದ ಹಿಂದೆ ನನ್ನ ಜೊತೆ ಮಾತಾಡಿದ್ದು, ಅದಾದ ನಂತರ ಇವತ್ತು ಮಾತಾಡ್ತಾ ಇರೋದು. ನನಗೂ ಆಶ್ಚರ್ಯ ಆಯ್ತು, ನಾನು ಕಾಲ್ ಮಾಡಿದಾಗ ನೀವು ಬೆಂಗಳೂರಿನಲ್ಲೇ ಇದ್ದಿದ್ದು. ಹೌದೌದು, ಅದು ನೀವು ಫೋನ್ ಮಾಡಿದ್ರಲ್ಲ, ಅವಾಗ ಜಸ್ಟ್ ಫ್ಯೂ ಅವರ್ಸ್ ಮುಂಚೆನೇ ನಾನು ಬೆಂಗಳೂರಿಗೆ ಬಂದಿದ್ದೆ. ಜಸ್ಟ್ ಲ್ಯಾಂಡ್ ಆಗಿ ನಾನು ಮನೆಗೆ ಬಂದೆ, ಅವಾಗ ನೀವು ಫೋನ್ ಮಾಡಿದ್ರಿ. ಸೊ ಇಷ್ಟು 14 ವರ್ಷ ಆಯ್ತಲ್ಲ, ಇನ್ನೂ ಬರೋ ವರ್ಷದಲ್ಲೇ ನಾನು ಕನ್ನಡದಲ್ಲಿ ಏನಾದರೂ ಒಂದು ಪಿಕ್ಚರ್ ಮಾಡಬೇಕು ಆ್ಯಂಡ್ ಮತ್ತೆ ನಿಮ್ಮನ್ನು ಭೇಟಿ ಮಾಡಬೇಕು. ಮತ್ತೆ 14 ವರ್ಷ ಎಲ್ಲ ಕಾಯಬಾರ್ದು ಅನ್ನೋದು ನನ್ನ ವನವಾಸ. ಇಲ್ಲ, ಅದು ವನವಾಸ, ಅದು ಬೇರೆ ವಾಸ, ಬೇರೆ ವಾಸ, ತಮಿಳು ವಾಸ ಅದು. ಓಕೆ, ಎಸ್, ನೀವು ಬಯಸಿದಂತೆ ಆದಷ್ಟು ಬೇಗ ಕನ್ನಡ ಪ್ರಾಜೆಕ್ಟ್ ನಿಮಗೆ ಸಿಗಲಿ ಅಂತ ನಾವು ನ್ಯೂಸ್18 ಕನ್ನಡ ವತಿಯಿಂದ ಹಾರೈಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್ ಫಾರ್ ಇನ್ವೈಟಿಂಗ್. ಎಸ್, ಇದಾಗಿತ್ತು ಸೀತೆ ಧಾರಾವಾಹಿಯ ನಟ ಅಮಿತ್ ಭಾರ್ಗವ್ ಅವರ ಸಂದರ್ಶನ. ಇದೇ ರೀತಿಯ ಕಂಟೆಂಟ್ಗಳಿಗಾಗಿ ನ್ಯೂಸ್18 ಕನ್ನಡ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಸೇರಿದಂತೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮನ್ನು ಫಾಲೋ ಮಾಡಿ. ಕಮೆಂಟ್ಗಳ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಥ್ಯಾಂಕ್ ಯು.